ನಿಮ್ಮ ವ್ಯೂವರ್ಸ್ ಅವರಿಗೆ 1,85,000 ರೂಪಾಯಿಗೆ ಈ ಗಾಡಿ ಕೊಡ್ತೀನಿ ಸುನಿಲ್. ಬೆಸ್ಟ್ ಪ್ರೈಸ್ 4,60,000 ಮಾಡ್ಕೊಡ್ತೀನಿ ಸುನಿಲ್. ಚಾನ್ಸ್ ಅಲ್ಲಿ ಕೊಡ್ತೀನಿ ಸುನಿಲ್. ಈ ಸರ್ ಚಾಲೆಂಜ್ ಮುಖಾಂತರ ಬಂತು ಅಂತ ಹೇಳಿದ್ರೆ ಆಷಾಢ ಆಫರ್ 1,95,000 ರೂಪಾಯಿ ಕೊಡ್ತೀನಿ. 265 ಹೇಳ್ತಾ ಇದೀವಿ ಸುನಿಲ್. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 2,45,000 ಮಾಡ್ಕೊಡ್ತೀನಿ ಗಾಡಿ. ಚಾನ್ಸ್ ಅಲ್ಲಿ ಕೊಡ್ತೀನಿ ಸುನಿಲ್. ಈ ಸರ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 3,15,000 ಮಾಡ್ಕೊಡ್ತೀನಿ. 3,90,000 ಮಾಡ್ಕೊಡ್ತೀನಿ ಸುನಿಲ್. ಚಾನ್ಸ್ ಅಲ್ಲಿ ಕೊಡ್ತೀನಿ ಸುನಿಲ್. ಈ ಸತ್ ಕಡೆಯಿಂದ ಬಂತು ಅಂತ ಹೇಳಿದ್ರೆ ಆಷಾಢ ಆಫರ್ ಈ ಸತಿ ಕೊಡ್ತಾ ಇದೀವಿ 1,85,000 ರೂಪಾಯಿಗೆ ಈ ಗಾಡಿ ಕೊಡ್ತೀವಿ. ಪ್ರೈಸ್ ಆಷಾಢ ಆಫರ್ ಸುನಿಲ್ 1,45,000 ರೂಪಾಯಿ ಕೊಡ್ತೀನಿ. ಒಂದೇ ಒಂದು ಆಫರ್, ನೋ ನೆಗೋಷಿಯಬಲ್. ಚಾನ್ಸ್ ಅಲ್ಲಿ ಕೊಡ್ತೀನಿ ಸುನಿಲ್. ಈ ಸತ್ 1,85,000 ರೂಪಾಯಿಗೆ ಸುನಿಲ್. ಈ ಗಾಡಿ ಪ್ರೈಸ್ ಯಾರು ಕೊಡಲ್ಲ ಮಾರ್ಕೆಟ್ ಅಲ್ಲಿ. ಆ ತರ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಚಾನ್ಸ್ ಅಲ್ಲಿ ಕೊಡ್ತೀನಿ ಸುನಿಲ್. ಈ ಸತ್ ನಿಮ್ ಕಡೆಯಿಂದ ಚಾನಲ್ ಇಂದ ಬಂದ್ರೆ ಒಂದ್ 2 ಲಕ್ಷಕ್ಕೆ ಮಾಡೋಣ ಸುನಿಲ್. ಚಾನ್ಸ್ ಅಲ್ಲಿ ಕೊಡ್ತೀನಿ ಸುನಿಲ್. ಈ ಸತ್ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ಆಫ್ಟರ್ ಲಾಂಗ್ ಗ್ಯಾಪ್, ಆಲ್ಮೋಸ್ಟ್ ಲೈಕ್ ಒಂದು 6 ಮಂತ್ಸ್ ಆಗಿತ್ತು ವಿಡಿಯೋ ಮಾಡಿ MS ಕಾರ್ಸ್ ಅಲ್ಲಿ. ಎಷ್ಟೊಂದು ಜನ ಕಮೆಂಟ್ ಬಾಕ್ಸು ಕೇಳ್ತಿದ್ರಿ, ಬ್ರೋ ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿಗಳು ಮತ್ತೆ ಲೋ ಡೌನ್ ಪೇಮೆಂಟ್ ಅಲ್ಲೂ ಗಾಡಿಗಳು ಸಿಗಬೇಕು ಅಂತ. ಸೊ ಫೈನಲಿ MS ಕಾರ್ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಯಾಕಂದ್ರೆ ಲೈಕ್ ಒಂಥರ ಒಳ್ಳೆ ಕಂಡೀಷನ್ ವೆಹಿಕಲ್ಸು, ಅದು ಬೆಸ್ಟ್ ಪ್ರೈಸಲ್ಲಿ ಯಾರು ಕೊಟ್ಟಿರಲ್ಲ ಮಾರ್ಕೆಟಲ್ಲಿ ಅಂಥ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಸೊ ಒಂದು ಎಷ್ಟೊಂದು ಗಾಡಿಗಳು ಒಂದೊಂದು ಚಾನ್ಸಲ್ಲಿ ಇದೆ. ಸೊ ಅದು ವಿಡಿಯೋ ಕೊನೆ ತನಕ ನೋಡಿ. ಸೊ ಹಂಗೆ ಬನ್ನಿ, ಲೈಕ್ ಆಲ್ಮೋಸ್ಟ್ ಲೈಕ್ ಮಿನಿಮಮ್ ಅಂದರೆ ಒಂದು 40 to 50 ವೆಹಿಕಲ್ಸ್ ಹತ್ರ ಅವೈಲೇಬಲ್ ಇರುತ್ತೆ. ಸೊ ನಿಮ್ಮ ಜೊತೆ ಸರ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸುನಿಲ್. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್ ಸುನಿಲ್. ಸೊ ಸರ್ ನಾನು ಎಲ್ಲ ಇಂಟ್ರೊಡಕ್ಷನ್ ಕೊಟ್ಬಿಟ್ಟಿದ್ದೀನಿ ಸರ್. ಆಲ್ಮೋಸ್ಟ್ ಲೈಕ್ ನಾನು 6 ತಿಂಗಳಾಗಿತ್ತು ಇಲ್ಲಿ ವಿಡಿಯೋ ಮಾಡಿ. ಸೊ ನೀವು ಕರಿತಾ ಇದ್ರಿ, ಬಟ್ ನಾನು ಬರೋಕ್ಕಾಗ್ತಿಲ್ಲ. ನಾನು ಬರ್ತೀನಿ ಅಂತ ನೀವು ಬಿಸಿ ಇರ್ತಿದ್ರಿ. ಸೊ ಅದಕ್ಕೋಸ್ಕರನೇ ಬರೋಕ್ಕಾಗಲಿಲ್ಲ. ಸೊ ಫೈನಲಿ ಎಷ್ಟೊಂದು ಜನ ಕೇಳಿ ಎಷ್ಟೊಂದು ಜನ ಆಸೆನ ಪೂರೈಸ್ತಾ ಇದ್ದೀನಿ ಇವತ್ತು. ಸೊ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸುನಿಲ್, ಫಸ್ಟ್ ಆಫ್ ಆಲ್ ನನ್ನ ಕಡೆಯಿಂದ ನಾನು MS ಕಾರ್ ವರ್ಲ್ಡ್ ಇಂದ ಹಬೀಬ್ ಮಾತಾಡ್ತಾ ಇದ್ದೀನಿ. ಎಲ್ಲರ ನಿಮ್ಮ ಚಾನಲ್ ವ್ಯೂವರ್ಸ್ ಅವ್ರಿಗೆ ನನ್ನ ಕಡೆಯಿಂದ ನಮಸ್ಕಾರ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನಿಮ್ ಚಾನಲ್ ಇಂದ ನನಗೆ ತುಂಬಾನೇ ರೆಸ್ಪಾನ್ಸ್ ಬಂತು. ಮತ್ತೆ ನಿಮ್ ಚಾನಲ್ ತುಂಬಾನೇ ಓಡ್ತಾ ಇದೆ. ಕಸ್ಟಮರ್ ತುಂಬಾ ಜನ ರೆಕಮೆಂಡ್ ಮಾಡ್ತಾ ಇದ್ರು, ಸುನಿಲ್ ರಾವ್ ಟಾಕ್ ಇಂದಾನೆ ಮಾಡಿಸಿ ಸರ್ ವಿಡಿಯೋ, ಸುನಿಲ್ ರಾವ್ ಟಾಕ್ ಇಂದಾನೆ ಮಾಡಿಸಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಿಮ್ಮ ರೆಸ್ಪಾನ್ಸ್ ಚೆನ್ನಾಗಿದೆ. ಯಾಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಕಸ್ಟಮರ್ಗೆ ಕರೆಕ್ಟಾಗಿ ಸಜೆಸ್ಟ್ ಮಾಡ್ತೀರಾ, ಇಲ್ಲಿ ಹೋಗಿ ಇಲ್ಲಿ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಹಾಗಂತಾನೆ ಹೇಳ್ಬಿಟ್ಟು ನಾನು ನಿಮ್ಗೆ ಇವತ್ತು ರೆಕಮೆಂಡ್ ಮಾಡಿದ್ದೀನಿ. ಮತ್ತೆ ಇವತ್ತು ನಿಮ್ಮ ವ್ಯೂವರ್ಸ್ ಅವರಿಗೆ ಎಲ್ಲರಿಗೂ ತಗೊಬಂದಿದ್ದೀನಿ 1,45,000 ರೂಪಾಯಿಂದ ನಮ್ಮ ಕಡೆಯಿಂದ ಗಾಡಿ ಸ್ಟಾರ್ಟ್ ಆಗ್ತದೆ. ಅದು ಏರ್ ಬ್ಯಾಗ್ ಇರೋ ಗಾಡಿಗಳು. 1,45,000 ಒಂದು ಏರ್ ಬ್ಯಾಗ್ ಇರೋ ಗಾಡಿ. ಏರ್ ಬ್ಯಾಗ್ ಇರೋ ಗಾಡಿ ಯಾರು ಮಾರ್ಕೆಟ್ ಅಲ್ಲಿ ಕೊಡಲ್ಲ. ಏರ್ ಬ್ಯಾಗ್ ಇರೋ ಗಾಡಿ ನಾನು ವಿತ್ FC ಇನ್ಶೂರೆನ್ಸ್ ಸಮೇತ ಕೊಡ್ತೀನಿ 1,45,000 ರೂಪಾಯಿಂದ. ಓಕೆ. ಸೊ ಹೈಯೆಸ್ಟ್ ಅಂದ್ರೆ ಎಲ್ಲಿ ಗಂಟ ಸಿಗೋದು ಸರ್? ಹೈಯೆಸ್ಟ್ ನಮ್ಮ ಹತ್ರ ನಿಮಗೆ ಒಂದು 10 ಲಕ್ಷ ಗಂಟನೂ ಗಾಡಿ ಇದೆ. ಓಕೆ, 10 ಲಕ್ಷ ತನಕ ನಿಮಗೆ ಗಾಡಿಗಳು ಅವೈಲೇಬಲ್ ಇರುತ್ತೆ. ಸೊ ವಿಡಿಯೋ ಕೊನೆ ತನಕ ನೋಡಿ, ಅದನ್ನು ಬೆಸ್ಟ್ ಆಪ್ಷನ್ ಅಲ್ಲಿ ಕೊಡ್ತಾರೆ. ಸೊ ಸರ್ ಆಮೇಲೆ ನಮ್ಮ ವ್ಯೂವರ್ಸ್ಗೆ ಇವಾಗ ಮೇನ್ ಬೇಕಾಗಿರೋದೇ ಒಂದು ಲೋನ್ ಅಂತ ನೋಡ್ತಾರೆ ಸರ್. ಸೊ ಲೋನ್ ಫೆಸಿಲಿಟೀಸ್ ಎಲ್ಲ ಹೆಂಗೆ? ಲೋನ್ ಫೆಸಿಲಿಟಿ ಎಲ್ಲ ಗಾಡಿಗೆ 2013 and above ಲೋನ್ ಮಾಡಿಸ್ಕೊಡ್ತೀವಿ. ಅದು ಏನಂತ ಹೇಳಿದ್ರೆ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ವಿತಿನ್ 2 days ಅಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಬಹಳ ಜನ ಏನ್ ಮಾಡ್ತಾರೆ, ಲೋನ್ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಾರೆ, ಸಿವಿಲ್ ಚೆನ್ನಾಗಿರಲ್ಲ, ಸಿವಿಲ್ ಆಳೋ ಇರ್ತದೆ ಅಂತವ್ರಿಗೆ ಪ್ರೈವೇಟ್ ಅಲ್ಲೂ ಮಾಡ್ತೀವಿ. ಬಟ್ ಪ್ರೈವೇಟ್ ಅಲ್ಲಿ ನಾವು ಮಾಡೋದಕ್ಕೆ 1.5 ಲಕ್ಷ ಮೇಲೆ ಲೋನ್ ಆಗೋದಿಲ್ಲ. ದಯವಿಟ್ಟು ಯಾರಾದ್ರೂ ಲೋನ್ ನೋಡ್ತಾ ಇದ್ರೆ ಪ್ರೊಫೈಲ್ ಚೆನ್ನಾಗಿರೋ ತಗೊಬಂದು ಕೂಡಿ 2 ದಿವಸದಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ. ಓಕೆ, ಎಲ್ಲ ವಿಡಿಯೋದಲ್ಲೂ ಹೇಳ್ದಂಗೆ ಆಬ್ವಿಯಸ್ಲಿ ನಿಮ್ಮ ಸಿವಿಲ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ನಿಮಗೆ ಲೋನ್ ಕೂಡ ಮಾಡ್ಕೊಡ್ತಾರೆ. ಅದೇ ಮೇನ್ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ದಂಗೆ. ಸೊ ಸರ್ ಆಮೇಲೆ ನಮ್ಮ ವ್ಯೂವರ್ಸ್ಗೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಸರ್. ಸುನಿಲ್, ಇದೇನಿಲ್ಲ, ನೀವು ಬನ್ನರಘಟ್ಟ ಮೇನ್ ರೋಡ್ ಅಲ್ಲಿ ಬಂದ್ರೆ ಬಿಗ್ ಬ್ರ್ಯಾಂಡ್ ಬಜಾರ್ ಅಂತ ಹೇಳ್ಬಿಟ್ಟು ಇದೆ. ಅದ್ರ ಪಕ್ಕದ ರೋಡ್ ನೀವು ಒಳಗಡೆ ಬಂತು ಅಂತ ಹೇಳಿದ್ರೆ ರಂಕ ಕಾಲೋನಿ ಅಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಲೊಕೇಶನ್ ಕೊಡ್ತೀನಿ. ಆಪೋಸಿಟ್ ಸುರಭಿ ಅಪಾರ್ಟ್ಮೆಂಟ್ MS ಕಾರ್ ವರ್ಲ್ಡ್ ಅಂತ ಹೇಳ್ಬಿಟ್ಟು ಇದೆ. ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಈ ಲೊಕೇಶನ್ ನಾವು ಶೇರ್ ಮಾಡೋಣ. ಇನ್ನೂ ಕನ್ಫ್ಯೂಸ್ ಆಗುತ್ತೆ, ತಲೆ ಕೆಡ್ಸ್ಬಿಟ್ಟು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಇವಾಗ ತಡ ಮಾಡೋದು ಬೇಡ ಸರ್. ಒಳ್ಳೆ ಇನ್ನೊಂದು ಏನಂತ ಹೇಳಿದ್ರೆ ಕಸ್ಟಮರ್ ಕಾಲ್ ಮಾಡ್ತಾರೆ. ಕೆಲವು ಜನ ಬೆಳಗ್ಗೆ ಟೈಮಲ್ಲಿ ಫ್ರೀ ಇರ್ತಾರೆ, ಕೆಲವು ಜನ ರಾತ್ರಿ ಟೈಮಲ್ಲೂ ಫ್ರೀ ಇರ್ತಾರೆ. ನಿಮ್ಮ ಯಾರೇ ಕಸ್ಟಮರ್ ಕಾಲ್ ಮಾಡಿದ್ರು ನಾವು ಎನಿ ಟೈಮ್ ವಿ ವಿಲ್ ರೆಸ್ಪಾನ್ಸ್ ದ ಕಸ್ಟಮರ್. ಅವರು ರಾತ್ರಿ ಬೇಕಾದ್ರೂ ಕಾಲ್ ಮಾಡಲಿ, ಬೆಳಗ್ಗೆ ಬೇಕಾದ್ರೂ ಕಾಲ್ ಮಾಡಲಿ, ಅವರಿಗೆ ಲೊಕೇಶನ್, ಫೋಟೋಸ್, ಡೀಟೇಲ್ ಎಲ್ಲ ನಾವು ಕೊಡ್ತೀವಿ. ಓಕೆ ನೋಡಿ, ನಿಮಗೆ ಈ ಥರ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಯಾರಾದರೂ ಒಂದು ಬಂದು ಲೈಕ್ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಳೋಕ್ಕಿಂತ ಮುಂಚೆ ನೀವು ಡೈರೆಕ್ಟಾಗಿ ಇಲ್ಲಿ ವಿಸಿಟ್ ಮಾಡಿಬಿಟ್ಟು ಆರಾಮಾಗಿ ಗಾಡಿ ಕ್ಲೀನಾಗಿ ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಆರಾಮಾಗಿ ಕೂತ್ಕೊಂಡು ಒಳ್ಳೆ ಪ್ರೈಸಲ್ಲಿ ಗಾಡಿ ತೊಗೊಂಡೋಗಿ ಅಂತ ಹೇಳಿದೆ ನನ್ನ ಸಜೆಷನು. ಯಾಕಂದರೆ ಫೋಟೋ ನೋಡೋಷ್ಟು ಗಾಡಿ ನಿಮಗೆ ಮುಂದೆ ನೋಡಿದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ನಿಮಗೆ. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. 100%. ಓಕೆ, ಸೊ ಹಾಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಎಲ್ಲರೂ ಫಸ್ಟ್ ಕೇಳಿದ್ದು ಒಂದು ಲೋ ಬಜೆಟ್ ಗಾಡಿ ಅಂತ. ಸೊ ಮೊದಲನೇ ಗಾಡಿನೇ ಒಂದು ಲೋ ಬಜೆಟ್ ಗಾಡಿಲಿ ಒಂದು i10 ಇದೆ. ಸೊ i10 ಏನು ಸರ್ ಡೀಟೇಲ್ಸು? ಸುನಿಲ್, ಇದು ಬಂದು 2011 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಇದು ಎರಾ
AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರ್ತದೆ. ಆಹಾ ಸಿಟಿಯಲ್ಲಿ ಮೈಲೇಜ್ ನಿಮಗೆ 14 ಬರ್ತದೆ, ಹೈವೇ 16 ಬರ್ತದೆ. ಆಹಾ ಒಳ್ಳೆ ಮೇಂಟೈನ್ ಗಾಡಿ ಇದು. ಗಾಡಿ ನೋಡ್ಬೋದು ನೀವು, ತುಂಬಾನೇ ಕ್ಲಾಸ್ ಆಗಿದೆ. ಓಕೆ, ಸೊ ನೋಡ್ತಾ ಇರ್ಬೋದು ಸಖತ್ತಾಗಿ ಮೇಂಟೈನ್ ಮಾಡಿದ್ರೆ i10 ಎರಾ ವೇರಿಯಂಟು. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಸೊ ಯಾರಾದರೂ ಒಂದು ಒಳ್ಳೆ ಗಾಡಿ ಹುಡುಕ್ತಾರೆ ಅವ್ರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು i10 ಫ್ಯಾಮಿಲಿ ಯೂಸೇಜ್ಗೆಲ್ಲ. ಸೊ ಇಂಟೀರಿಯರ್ ಏನು ಬರ್ಬೋದು ಸರ್ ಫೀಚರ್ಸು? ಸರ್ AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಬರ್ತದೆ. ಓಕೆ, ಗಾಡಿ ನೋಡಿ ನೀವು, ಒಳ್ಳೆ ಮೆಂಟ್ ಕಂಡೀಷನ್ ಅಲ್ಲಿ ಇದೆ. ಹಾಂ, ಸೊ ಒಂದು ಒಳ್ಳೆ ಗಾಡಿ ಹುಡ್ತಾರವ್ರಿಗೆ i10ಗೆ. ಸೊ ಏನಾಗ್ಬೋದು ಸರ್ ಪ್ರೈಸು? ಸುನಿಲ್, ಈ ಗಾಡಿ ಪ್ರೈಸ್ ಯಾರು ಕೊಡಲ್ಲ ಮಾರ್ಕೆಟ್ ಅಲ್ಲಿ. ಆ ತರ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ. 1,85,000 ರೂಪಾಯಿಗೆ 2011 ಮಾಡೆಲ್ ಸಿಂಗಲ್ ಓನರ್ i10 ಕೊಡ್ತೀನಿ ವಿತ್ NOC. ಓಕೆ, ವಿತ್ NOC ನಿಮಗೆ 1,85,000 ಆಗುತ್ತೆ. ಸೊ ವಿತ್ KA ಬೇಕು ಅನ್ನೋರಿಗೆ ಏನಾಗುತ್ತೆ ಸರ್? 2,45,000ಗೆ KA ನಂಬರ್ ಸಮೇತ ಕೊಡ್ತೀನಿ. ಓಕೆ, ಸೊ ಲೋನು ಡೌನ್ ಪೇಮೆಂಟ್ ಅಂತ ಯೋಚನೆ ಮಾಡೋರಿಗೆ ಮಾಡ್ಕೊಡ್ತೀನಿ. ಎಷ್ಟಾಗ್ಬೋದು ಡೌನ್ ಪೇಮೆಂಟ್ ಎಲ್ಲ? ಡೌನ್ ಪೇಮೆಂಟ್ KA ನಂಬರ್ ಸಮೇತ ಮಾಡ್ಕೊಡ್ಬೇಕಾಗಿದ್ರೆ 80,000 ಇದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಓಕೆ, ಕೇವಲ 80,000 ತಗೊಂಡ್ರೆ ನಿಮಗೆ ಗಾಡಿ ಸಿಗುತ್ತೆ. ಮೇಯ್ನು ನಿಮ್ಮ ಸಿಬಿಲ್ ಪ್ರೊಫೈಲ್ ಎಲ್ಲ ಚೆನ್ನಾಗಿರ್ಬೇಕಷ್ಟೇ. ಸೊ ಇವಾಗ ನಾವು ಹ್ಯಾಚ್ ಬ್ಯಾಕಲ್ಲಿ ನೋಡ್ಬಿಡ್ತೀವಿ ಸರ್. ಸೊ ಅದು ಲೋ ಬಜೆಟಲ್ಲಿ ಹ್ಯಾಚ್ ಬ್ಯಾಕ್. ಓಕೆ, ಸೊ ಸಿಡಾನಲ್ಲೇ ಬೇಕು ಅಂತ ಹೇಳ್ತಾರಲ್ಲ ಸರ್? ಸಡಾನಲ್ಲಿ ಬೇಕು ಅಂತ ಹೇಳಿದ್ರೆ ಅವ್ರಿಗೋಸ್ಕರ ಇನ್ನೊಂದು ಒಳ್ಳೆ ಆಫರ್ ತಗೊಬಂದಿದ್ದೀನಿ. 2011 ಮಾಡೆಲ್ ಇದು. ಸೆಕೆಂಡ್ ಓನರ್ ಡೀಸೆಲ್ ಫೋರ್ಡ್ ಫಿಯೆಸ್ಟಾ. ಓಕೆ, ಸಿಟಿಯಲ್ಲಿ ನಿಮ್ಗೆ 18 ಬರ್ತದೆ ಮೈಲೇಜು. ಹಾಂ, ಹೈವೇ ಬಂದು ನಿಮ್ಗೆ 20 ಮೇಲೆ ಬರ್ತದೆ. ಮತ್ತೆ ಮೇಂಟೆನೆನ್ಸ್ ಕೇಳಿದ್ರೆ ಇದರಲ್ಲಿ ನಿಮ್ಗೆ 6,000ದಲ್ಲಿ ಮೇಂಟೈನ್ ಆಗ್ತದೆ ಡೀಸೆಲ್ ಇಂಜಿನ್. ಬಹಳ ಜನ ಲೋ ಬಜೆಟ್ ಅಲ್ಲಿ ಒಳ್ಳೆ ಗಾಡಿ ಕೇಳ್ತಾ ಇರ್ತಾರೆ, ಅವ್ರಿಗಂತ ಹೇಳ್ಬಿಟ್ಟು ತಗೊಬಂದಿದ್ದೀವಿ ಈ ಗಾಡಿ. ನೀವು ನೋಡ್ಬೋದು ಫೀಚರ್ಸ್ ಇದರಲ್ಲಿ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಇದರಲ್ಲಿ. ಬೇರೆ 20,000 ರೂಪಾಯಿ ಸಿಸ್ಟಮ್ ಇದೆ ಗಾಡಿನಲ್ಲಿ. ಓಕೆ, ಸೊ ಯಾರಾದ್ರೂ ಒಳ್ಳೆ ಒಂದು ಫಾರ್ಡ್ ಫಿಯೆಸ್ಟಾ, ಅದು ಡೀಸೆಲ್ ವೇರಿಯಂಟ್ 11 ಮಾಡಲ್ ಗಾಡಿ. ಸೊ ಈ ಫಾರ್ಡ್ ಫಿಯೆಸ್ಟಾ ಏನಾಗುತ್ತೆ ಸರ್ ಪ್ರೈಸು? ಸುನಿಲ್, ಇದು ಬಂದ್ಬಿಟ್ಟು 2,20,000 ಹೇಳ್ತಾ ಇದೀವಿ ಸರ್. ಒಂದು ಒಳ್ಳೆ ಫೈನಲ್ ಪ್ರೈಸ್ ಎಷ್ಟು ಹೇಳಿ ಸರ್? ನಿಮ್ ಕಡೆಯಿಂದ ಚಾನಲ್ ಇಂದ ಬಂದ್ರೆ ಒಂದು 2 ಲಕ್ಷಕ್ಕೆ ಮಾಡೋಣ ಸುನಿಲ್. 2 ಲಕ್ಷ ಫೈನಲ್? ಇನ್ನು ಮಾಡೋಣ. ಮಾಡಿ ಸರ್, ಬೆಸ್ಟ್ ಪ್ರೈಸ್ ಅಂದ್ರೆ ಬೆಸ್ಟ್ ಪ್ರೈಸ್ ಕೊಟ್ಬಿಡ್ಬೇಕು. ಹೋಗಿ ಸುನಿಲ್, ಈ ಸತಿ ಆಷಾಢ ಆಫರ್ ನಿಮ್ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ 1,85,000 ರೂಪಾಯಿಗೆ ಮಾಡ್ಕೊಡ್ತೀನಿ. ಓಕೆ, 1,85,000ಕ್ಕೆ ಫೈನಲ್ ಆಗುತ್ತೆ ಗಾಡಿ. ಮಾಡ್ಕೊಡ್ತೀನಿ. ಓಕೆ, ಸೊ ನೋಡಿ 1,85,000ಕ್ಕೆ ಒಂದು ಡೀಸೆಲ್ ಗಾಡಿ, ಒಂದು ಫಾರ್ಡ್ ಫಿಯೆಸ್ಟಾ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಯಾವ್ದು ಕೊಡ್ತೀರಾ ಸರ್ ಬಜೆಟ್ ಅಲ್ಲಿ? ನೆಕ್ಸ್ಟ್ ತುಂಬಾನೇ ಲೋ ಬಜೆಟ್ ಅಲ್ಲಿ ಏರ್ ಬ್ಯಾಗ್ ಗಾಡಿ ಕೊಡ್ತೀನಿ, ಬನ್ನಿ ಸುನಿಲ್. ಮಹೇಂದ್ರ ಲಾಗಾನ್ 2007 ಮಾಡೆಲ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, 5 ವರ್ಷ FC ಇದೆ. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 14 ಬರ್ತದೆ. ಓಕೆ, ಹೈವೇ 16 ಬರ್ತದೆ. ಪೆಟ್ರೋಲ್ ಇಂಜಿನ್. ನೀವು ಗಾಡಿ ನೋಡ್ಬೋದು, ಮಹೇಂದ್ರ ಒಳ್ಳೆ ಬಿಲ್ಡ್ ಕ್ವಾಲಿಟಿ ವೆಹಿಕಲ್. ಸೊ ಒಂದು ಒಳ್ಳೆ ಲೋ ಬಜೆಟ್ ಸಿಡಾನ್ ಅಂತ ಹೇಳ್ಬೋದು ಗಾಡಿ. ಸೊ ಯಾರಾದ್ರೂ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು, ವಿತ್ ಏರ್ ಬ್ಯಾಗ್ ಇರೋ ಗಾಡಿ ಅಂತ ಹೇಳ್ಬೋದು. ಸೊ ಇಂಟೀರಿಯರ್ ನಿಮ್ಗೆ ಏನೇನು ಬರ್ಬೋದು ಸರ್ ಇದಕ್ಕೆ? AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್, ಒಂದು ಸಿಂಗಲ್ ಏರ್ ಬ್ಯಾಗ್ ಬರ್ತದೆ. ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ನೋಡಿ ನೀವು ಗಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್ ವೇರಿಯಂಟ್. ಓಕೆ, ರೇರಲ್ಲಿ ನಿಮಗೆ ಡಿಫಾಗರ್ ಇದೆ. ಸೊ ಒಂದು ಯಾರಾದ್ರೂ ಒಂದು ಆಲ್ಟೋ ತಗೋಬೇಕು ಅಂದ್ರೆ ಮಿನಿಮಮ್ ಅಂದ್ರೆ 1,85,000 1-2 ಲಕ್ಷ ಇರುತ್ತೆ. ಬಟ್ ಲೆಗ್ ಸ್ಪೇಸು ಬೂಟ್ ಸ್ಪೇಸ್ ಎಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ. ಸೇಫ್ಟಿ ವೈಸು ಚೆನ್ನಾಗಿರಲ್ಲ ಗಾಡಿ. ಸೊ ಯಾರೋ ಸೇಫ್ಟಿ ವೈಸು ಮತ್ತೆ ಒಳ್ಳೆ ಲೆಗ್ ಸ್ಪೇಸು ಬೂಟ್ ಸ್ಪೇಸ್ ಎಲ್ಲ ಬೇಕು ಅನ್ನೋರಿಗೆ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಒಂದು ಮಹೇಂದ್ರ ಲೋಗಾನು. ಸೊ ಪ್ರೈಸ್ ಏನು ಕೊಟ್ಬಿಡ್ತೀರಾ ಸರ್? ಒಂದೇ ಒಂದು ಪ್ರೈಸ್ ಆಷಾಢ ಆಫರ್ ಸುನಿಲ್, 1,45,000 ರೂಪಾಯಿ ಕೊಡ್ತೀನಿ. ಒಂದೇ ಒಂದು ಆಫರ್, ನೋ ನೆಗೋಷಿಯಬಲ್. ಗಾಡಿ ಏರ್ ಬ್ಯಾಗ್ ಇರೋ ಗಾಡಿ ನಿಮ್ಗೆ ಯಾರು ಕೊಡಲ್ಲ ಮಾರ್ಕೆಟ್ ಅಲ್ಲಿ. 1,45,000 ರೂಪಾಯಿ ಕೊಡ್ತೀನಿ. ಓಕೆ, 1,45,000ಕ್ಕೆ ಫೈನಲ್ ಆಗುತ್ತೆ ಈ ಒಂದು ಮಹೇಂದ್ರ ಲೋಗೋನು. ಪೆಟ್ರೋಲು ಅದು ವಿತ್ ಏರ್ ಬ್ಯಾಗ್ ಇರೋ ಗಾಡಿ. ಒಂದು ಚಿಕ್ಕ ಫ್ಯಾಮಿಲಿಗೆ, ಒಂದು ಚಿಕ್ಕ ಬಜೆಟ್ ಅಲ್ಲಿ ಗಾಡಿ ಹುಡುಕ್ತಾರವ್ರಿಗೆ ಒಂದು ಇಯಾನ್ ಕೂಡ ಅವೈಲೇಬಲ್ ಇದೆ. ಇದೇನು ಸರ್ ಡೀಟೇಲ್ಸ್? ಸುನಿಲ್, ಇದು ಬಂದು 2012 ಮಾಡಲ್ ಹೋಂಡಾ ಇಯಾನ್ ಗಾಡಿ ನೋಡ್ಬೋದು ನೀವು, ಒಳ್ಳೆ ಮೆಂಟ್ ಕಂಡೀಷನ್ ಇದೆ. ಇಯಾನ್ ಮ್ಯಾಗ್ನಾ ಪ್ಲಸ್ ಇದು. ಇದರಲ್ಲಿ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರ್ತದೆ. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 18 ಬರ್ತದೆ, ಹೈವೇ 20 ಬರ್ತದೆ. ಓಕೆ, ಬಹಳ ಜನ ಆಲ್ಟೋ ಇರ್ತಾರೆ. ಆಲ್ಟೋ ಪ್ರೈಸ್ ಅಲ್ಲಿ ನಿಮ್ಗೆ ಹೊಂಡೈ ಕೊಡ್ತೀನಿ, 2012 ಮಾಡೆಲ್ ಗಾಡಿ. ಓಕೆ, 2012 ಇಯಾನ್ ಸಿಗುತ್ತೆ ನಿಮಗೆ. 2012 ಓನರ್ ಸರ್? ಓನರ್ ಬಂದ್ಬಿಟ್ಟು ಇದು 4 ಇದ್ದಾರೆ. ಸೊ ಚೆನ್ನಾಗಿದೆ ಗಾಡಿ ಕೂಡ ನೋಡೋದಕ್ಕೆ ಮಸ್ತಾಗಿದೆ. ಯಾರಾದ್ರೂ ಒಂದು ಹುಂಡೈ ಇಯಾನ್ ಹುಡುಕ್ತಾರೆ ಅವ್ರಿಗೆ. ಸೊ ಇಯಾನು 12 ಮಾಡಲ್ ಗಾಡಿ ಪ್ರೈಸ್ ಏನಾಗುತ್ತೆ ಸರ್? ಇದು ಬೆಸ್ಟ್ ಪ್ರೈಸ್ 2 ಲಕ್ಷ ಹೇಳ್ತಾ ಇದೀವಿ ಸುನಿಲ್. ನಿಮ್ ಕಡೆಯಿಂದ ಬಂತು ಅಂತ ಹೇಳಿದ್ರೆ ಆಷಾಢ ಆಫರ್ ಈ ಸತಿ ಕೊಡ್ತಾ ಇದೀವಿ. 1,85,000 ರೂಪಾಯಿಗೆ ಈ ಗಾಡಿ ಕೊಡ್ತೀವಿ. 1,85,000ಕ್ಕೆ ಫೈನಲ್ ಆಗುತ್ತೆ ಗಾಡಿ? ಫೈನಲ್. ಓಕೆ ಸರ್, ಇದಕ್ಕೆ ಲೋನ್ ಕೂಡ ಮಾಡ್ಕೊಡ್ತೀನಿ. 1 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ಅದು ಪ್ರೊಫೈಲ್ ಚೆನ್ನಾಗಿರ್ಬೇಕು. 1 ಲಕ್ಷ ತಗೊಂಡ್ಬಂದ್ರೆ ಡೌನ್ ಪೇಮೆಂಟ್, ಮಿಕ್ಕಿದೆಲ್ಲ ಲೋನ್ ಮಾಡಿಸ್ಕೊಡ್ತೀರಿ 85,000ಕ್ಕೆ. ಓಕೆ ಸರ್. ಸರ್ ಎಲ್ಲರೂ ಮೇನ್ ಹುಡ್ಕೋದ್ರೆ ಸ್ವಿಫ್ಟು, ಅದನ್ನು ಸ್ವಿಫ್ಟ್ ಚಾನ್ಸ್ ಅಲ್ಲಿ ಬಿಟ್ರೆ ಅಂತೂ ಯಾರು ಕೊಡಲ್ಲ. ಸೊ ಏನ್ ಸರ್ ಏನಾದ್ರು ಚಾನ್ಸ್ ಅಲ್ಲಿ ಇದೆ ಗಾಡಿ? ಚಾನ್ಸ್ ಅಲ್ಲಿ ಕೊಡ್ತೀನಿ ಸುನಿಲ್. ಈ ಸತಿ 2012 ಮಾಡೆಲ್
ಶಿಫ್ಟ್ ಸಿಂಗಲ್ ಓನರ್ ವೆಹಿಕಲ್ ಆಹಾ VXI ನೀವು ನೋಡಬಹುದು. ಗಾಡಿ ಒಳ್ಳೆ ಮೆಂಟ್ ಕಂಡೀಷನ್ ಅಲ್ಲಿ ಇದೆ. Okay. ಎಲ್ಲ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಗಾಡಿ ನೋಡಬಹುದು ನೀವು, ಸಿಂಗಲ್ ಓನರ್, ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಓಕೆ VXI ಪೆಟ್ರೋಲ್ ಸರ್? VXI ಪೆಟ್ರೋಲ್ ವೇರಿಯಂಟ್ ಇದು. ಓಕೆ VXI ಪೆಟ್ರೋಲ್ ವೇರಿಯಂಟು. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ ಗಾಡೀಲಿ. ಸೊ ಯಾರಾದರೂ ಒಂದು ಒಳ್ಳೆ ಗಾಡಿ ಸ್ವಿಫ್ಟ್ 2012 ಸಿಂಗಲ್ ಓನರ್ ವೆಹಿಕಲ್ ಪೆಟ್ರೋಲ್ ವೇರಿಯಂಟು. ಸೊ ಮೈಲೇಜ್ ಆಲ್ಮೋಸ್ಟ್ ಲೈಕ್ ಸಿಟಿಲೇ 15 ಬರುತ್ತೆ, ಹೈವೇಲಿ ಒಂದು 16-17 ಎಕ್ಸ್ಪೆಕ್ಟ್ ಮಾಡ್ಬೋದು, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗೋದು. ಸೊ ಏನಾಗೋ ಸರ್ಪ್ರೈಸ್ ಇದ್ದು ಇದು ಬಂದ್ಬಿಟ್ಟು 4,25,000 ಹೇಳ್ತಾ ಇದೆ. ಈ ಸತಿ ಆಷಾಢ ಆಫರ್ 3,90,000 ಮಾಡ್ಕೊಡ್ತೀನಿ ಸುನಿಲ್. ಬೆಸ್ಟ್ ಪ್ರೈಸ್ 3,90,000 ಫೈನಲ್. ಖಂಡಿತ. ಸೊ ಈ ಗಾಡಿ ಡೌನ್ ಪೇಮೆಂಟ್ ಅಂತ ಯೋಚನೆ ಮಾಡೋರಿಗೆ ಡೌನ್ ಪೇಮೆಂಟ್ 1 ಲಕ್ಷ ತಗೋಬರ್ಲಿ, ಪ್ರೊಫೈಲ್ ಚೆನ್ನಾಗಿರ್ಲಿ, 3 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ. ಓಕೆ ಸರ್. ಹಾಗೆ ನಮ್ಮ ಮುಂದೆ ಒಂದು i20 ಇದೆ, ಟಾಪ್ ಎಂಡ್ ಆಸ್ತಾ ವೇರಿಯಂಟು. ಏನ್ ಸರ್ ಡೀಟೇಲ್ಸ್ ಇದು? ಸುನಿಲ್ ಇದು ಬಂದ್ವಿ i20 ಆಸ್ಟ್ರಾ 2011 ಮಾಡಲ್ ಪೆಟ್ರೋಲ್ ವೇರಿಯಂಟ್, Okay. ಟಾಪ್ ಎಂಡ್ ವೆಹಿಕಲ್ ಇದು. ಗಾಡಿ ನೋಡಬಹುದು ನಿಮಗೆ, ಇದರಲ್ಲಿ ಫೀಚರ್ಸ್ AC ಪವರ್ ಸ್ಟೇರಿಂಗ್, 2 ಏರ್ ಬ್ಯಾಗ್ಸ್, ABS, ಅಲಾಯ್ ವೀಲ್ಸ್, ಕ್ಲೈಮೇಟ್ ಕಂಟ್ರೋಲ್, AC, ಓಕೆ ಸ್ಟೇರಿಂಗ್ ಅಡ್ಜಸ್ಟಬಲ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರ್ತದೆ. ಓಕೆ ಗಾಡಿ ಪೆಟ್ರೋಲ್ ನೋಡಬಹುದು ಪೆಟ್ರೋಲ್ ವೇರಿಯಂಟ್ ಸುನಿಲ್. ಓಕೆ ಯಾರಾದ್ರೂ ಒಂದು ಒಳ್ಳೆ ಪೆಟ್ರೋಲ್ ವೇರಿಯಂಟು ಮಿಂಟ್ ಕಂಡೀಷನ್ ಇರೋ ಗಾಡಿ ಯಾರಾದ್ರೂ ಒಂದು i20 ನೋಡ್ತಿರೋರಿಗೆ ಮ್ಯಾಕ್ಸಿಮಮ್ ರೀಫಾಗರ್, ವೈಪರ್ ಎಲ್ಲ ಇದೆ. ಸೊ ಟಾಪ್ ಎಂಡ್ ಗಾಡಿ ಒಂದು ಆಸ್ತಾ ಏನಾಗುತ್ತೆ ಸರ್ ಪ್ರೈಸು? ಸುನಿಲ್ ಇದು ಬಂದ್ಬಿಟ್ಟು 3,30,000 ಹೇಳ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂತು ಅಂತ ಹೇಳಿದ್ರೆ 3,15,000ಗೆ ಮಾಡ್ಕೊಡ್ತೀನಿ. ಅದು ಯಾರಾದರೂ ಪ್ರೊಫೈಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ 2 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ, 1 ಲಕ್ಷ ಡೌನ್ ಪೇಮೆಂಟ್ ತೊಗೊಬರ್ಲಿ. ಓಕೆ 1 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ರೆ ಮಿಕ್ಕಿದ ಲೋನ್ ಕೂಡ ಮಾಡ್ಕೊಡ್ತಾರೆ. ಈ ಗಾಡಿ ಮೇಲೆ ಸಿವಿಲ್ ಪ್ರೊಫೈಲ್ ಚೆನ್ನಾಗಿರಬೇಕು. ಬಟ್ 11 ಮಾಡಲ್ ಗಾಡಿ ಅಲ್ಲ ಸರ್ ನೀವು ಹೇಳ್ತಾ ಇರೋದು ಪ್ರೈಸ್? 2011 ಮಾಡಲ್. ನನಗೆ ಕನ್ಫ್ಯೂಸ್ ಆಗೋಯ್ತು, 9 ಮಾಡಲ್ ಹೇಳ್ತಿದ್ದೀರಾ 10 ಮಾಡಲ್ ಹೇಳ್ತಿದ್ದೀರಾ ಅಂತ. 11 ಮಾಡಲ್ ಆಸ್ಟ್ರಾ, ಅದು ಟಾಪ್ ಎಂಡ್. ಓಕೆ ಮ್ಯಾಗ್ನಾ ಸಿಗಲ್ಲ, ಬಟ್ ಟಾಪ್ ಎಂಡ್ ಸಿಗ್ತಾ ಇದೆ ನಿಮಗೆ MS ಕಾರ್ಸ್ ಅಲ್ಲಿ. ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ಬನ್ನಿ. ಸೊ i20 ನಿಲ್ಸಕ್ಕೆ ಜಾಗ ಇಲ್ಲ, ಮನೆ ಹತ್ರ ಇಲ್ಲ, ತಲೆನೇ ಕೆಡ್ಸ್ಕೊಬೇಡಿ. ಪಕ್ಕದಲ್ಲೇ ಒಂದು ರೆಡ್ ಕಲರ್ ಒಂದು i10 ಇದೆ. ಸೊ ಈ i10 ಡೀಟೇಲ್ಸ್ ಸರ್? ಸರ್ 2010 ಮಾಡಲ್ ಇದು, ಸೆಕೆಂಡ್ ಓನರ್, 60,000 ಓಡಿದೆ, ಎಲ್ಲ ಶೋರೂಮ್ ಮೇಂಟೈನ್ ಇದೆ ಗಾಡಿ. ಓಕೆ ಗಾಡಿ ನೋಡಬಹುದು ನೀವು, ಫುಲ್ ಸರ್ವಿಸ್ ಹಿಸ್ಟ್ರಿ ಸಿಗ್ಬಿಡ್ತದೆ ನಿಮ್ಗೆ. ಓಕೆ ತುಂಬಾನೇ ಮಿಂಟ್ ಕಂಡೀಷನ್ ಇದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಗಾಡಿ. ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಆ ಕಂಡೀಷನ್ ಅಲ್ಲಿ ಇದೆ ಗಾಡಿ. ನೀವು ನೋಡಬಹುದು ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಸೊ ಯಾರಾದ್ರೂ ಒಂದು i10 ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ಹುಡುಕ್ತಾರವ್ರಿಗೆ ಒಂದು i10 ಇದೆ, 2010 ಮಾಡಲ್ ಗಾಡಿ. ಸೊ ಯಾರಾದ್ರೂ ಹುಡುಕೋರಿಗೆ ಬೆಸ್ಟ್ ಆಪ್ಷನ್ ರೆಡ್ ಕಲರ್, ನೋಡೋಕ್ಕೂ ಸಕ್ಕತ್ತಾಗಿದೆ. ಸೊ ರೆಡ್ಡೇ ಬೇಕು ಅಂತ ಹುಡುಕ್ತಾ ಇರ್ತೀರಾ, ಸೊ ಅಂತವ್ರಿಗೆ ರೆಡ್ ಕೂಡ ಅವೈಲೇಬಲ್ ಇದೆ. ಸೊ ಏನಾಗುತ್ತೆ ಸರ್ಪ್ರೈಸ್ ಇದ್ರದ್ದು? ಇದು 265 ಹೇಳ್ತಾ ಇದೀವಿ ಸುನಿಲ್. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂತು ಅಂತ ಹೇಳಿದ್ರೆ 2,45,000 ಮಾಡ್ಕೊಡ್ತೀನಿ ಗಾಡಿ. ಓಕೆ 2,45,000ಗೆ ಫೈನಲ್ ಆಗುತ್ತೆ ಒಂದು i10 2010 ಮಾಡಲ್ ಗಾಡಿ. ಸರ್ ಇವಾಗ ಮಳೆ ಬೇರೆ ಬರ್ತೈತೆ, ನಮಗೆ ನಿಂತ್ಕೊಳಕ್ ಆಗ್ತಿಲ್ಲ, ಬಟ್ 2 ವೀಲರ್ ಓಡಾಡೋಕೆ ಅಂತೂ ಆಗೋದೇ ಇಲ್ಲ. ಬಟ್ 2 ವೀಲರ್ ಬಜೆಟ್ ಅಲ್ಲಿ ಏನಾದ್ರು ಒಂದು ಕಾರ್ ಕೊಡ್ತೀರಾ ಸರ್? ಸರ್ ಒಳ್ಳೆ ಗಾಡಿ ಕೊಡ್ತೀನಿ 2 ವೀಲರ್ ಬಜೆಟ್ ಅಲ್ಲಿ. ಯಾರಾದರೂ 2 ವೀಲರ್ ತಗೊಳಕ್ ಹೋದ್ರು 2.5 ಲಕ್ಷ ಕೊಡಬೇಕು ಒಳ್ಳೆ ಗಾಡಿ ತಗೋಬೇಕು ಅಂತ ಹೇಳಿದ್ರೆ. ಹೌದು 2 ವೀಲರ್ ಬಜೆಟ್ ಅಲ್ಲಿ ಕಮ್ಮಿ ಕೊಡ್ತೀನಿ ಗಾಡಿ ನಿಮ್ಗೆ. ಎಲೆಕ್ಟ್ರಿಕಲ್ ವೆಹಿಕಲ್ ಇದು ಬಂದ್ಬಿಟ್ಟು ಮಹೇಂದ್ರ E2 ಓಕೆ 2015 ಮಾಡಲ್ ಸಿಂಗಲ್ ಓನರ್. ಸರ್ ಇದು ಒಂದು ಚಾರ್ಜಿಗೆ 70 ಕಿಲೋಮೀಟರ್ ಓಡ್ತದೆ. ನಿಮ್ಗೆ ಕಾಸ್ಟ್ ಆಗೋದೇ 10 ರಿಂದ 15 ರೂಪಾಯಿ ನಿಮ್ಗೆ ಎಲೆಕ್ಟ್ರಿಕಲ್ ಚಾರ್ಜ್ ಆಗ್ತದೆ. ಒಂದು 10 ರೂಪಾಯಿಗೆ 70 ಕಿಲೋಮೀಟರ್ ಓಡಿಸಬಹುದು ಆರಾಮಾಗಿ, ನಮ್ದಿಯಾಗಿ ಓಡಿಸಬಹುದು ಸರ್. ಓಕೆ 70 ಕಿಲೋಮೀಟರ್. ಸರ್ ಗಾಡಿ ನೋಡ್ಬೋದು ನೀವು, ಸಿಂಗಲ್ ಓನರ್, ವೆಲ್ ಮೇಂಟೈನ್ ಆಗಿದೆ. ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ತುಂಬಾನೇ ನೀಟ್ ಆಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ, ಮತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಓಕೆ ಈ ಗಾಡಿ ಬಂದು ಮಾರ್ಕೆಟ್ ಅಲ್ಲಿ 2.5 ಹೇಳ್ತಾರೆ. ನಾನೇ ವಿಡಿಯೋ ಮಾಡಿದ್ದೀನಿ 2.5 ಹೇಳ್ತಾರೆ, 3.5 ಲಕ್ಷನೂ ಹೇಳ್ತಾರೆ. ಹೌದು ಹೌದು. ಇವಾಗ MS ಕಾರ್ಸ್ ಅಲ್ಲಿ ಏನಾಗುತ್ತೆ ಸರ್ ಪ್ರೈಸ್? ಇದು ಬಂದ್ಬಿಟ್ಟು ಆಷಾಢ ಆಫರ್ ಅಂತ ಹೇಳ್ಬಿಟ್ಟು 2,25,000 ಹೇಳ್ತಾ ಇದೀವಿ. ಅದ್ರಲ್ಲೂ ನೆಗೋಷಿಯೇಟ್ ಮಾಡ್ಕೊಡೋಣ. ನಿಮ್ಮ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ ಆಷಾಢ ಆಫರ್ 1,95,000 ರೂಪಾಯಿ ಕೊಡ್ತೀನಿ. 1,95,000ಕ್ಕೆ ಒಂದು ಎಲೆಕ್ಟ್ರಿಕ್ ಗಾಡಿ ಯಾರು ಕೊಡಲ್ಲ, ಪಕ್ಕನಾ ಸರ್? 100% ಫ್ರೀ ಗಾಡಿ. ಓಕೆ ನೋಡಿ 1,95,000ಕ್ಕೆ ಒಂದು ಎಲೆಕ್ಟ್ರಿಕ್ ಗಾಡಿ, ಅದು 70 ಕಿಲೋಮೀಟರ್ ಚಾರ್ಜ್ ಕೊಡುತ್ತೆ ಒಂದು ಸಿಂಗಲ್ ಚಾರ್ಜ್ಗೆ. ಸೊ ಆರಾಮಾಗಿ ಒಂದು ಮಳೆಯಲ್ಲೂ ನೆನೆಯಂಗಿಲ್ಲ, ಎಲ್ಲೂ ನೆನೆಯಂಗಿಲ್ಲ, ಆರಾಮಾಗಿ ಓಡಾಡ್ಕೊಂಡು ಇರ್ತಾ ಇರ್ಬೋದು. ಬಿಸಿಲಿಕ್ಕೆ ಸಮ್ಮರ್ ಏನಾದ್ರು ಬಂತು ಅಂದರೆ ಆರಾಮಾಗಿ ಬಿಸಿಲು ಏನೂ ಆಗಲ್ಲ ನಿಮಗೆ, ಆ ರೇಂಜಲ್ಲಿ ಆರಾಮಾಗಿ ಓಡಿಸ್ಕೊಂಡಿರ್ಬೋದು ಗಾಡಿ. ಸೊ ಅಕಸ್ಮಾತ್ ನಮಗೆ ಒಳ್ಳೆ ಡೀಸೆಲ್ ಗಾಡಿ ಅಂತ ಹುಡುಕ್ತಾ ಇರ್ತಾರೆ ಸರ್, ಅಂಥವ್ರಿಗೆ ಒಂದು ರಿಡ್ಜ್ ಇದೆ. ಸೊ ಈ ರಿಡ್ಜ್ ಏನು ಸರ್ ಡೀಟೇಲ್ಸ್? 2015 ಮಾಡಲ್ ಸುನಿಲ್, ಸೆಕೆಂಡ್ ಓನರ್ ಆಗಿದೆ. 75,000 ಓಡಿದೆ VDI. ಓಕೆ ಸಿಟಿಯಲ್ಲಿ ನಿಮ್ಗೆ ಮೈಲೇಜ್ 18 ಬರ್ತದೆ, ಹೈವೇ 20 ಬರ್ತದೆ. ಓಕೆ ಮತ್ತೆ ಮಾರುತಿನಲ್ಲಿ ತುಂಬಾನೇ ಬಿಲ್ಡ್ ಕ್ವಾಲಿಟಿ ಅಂತ ಹೇಳಿದ್ರೆ ಮಾರುತಿ ರಿಡ್ಜ್ ಬಹಳ ಜನ ಕೇಳ್ತಾ ಇರ್ತಾರೆ, ಅವ್ರಿಗಂತಾನೆ ಹೇಳ್ಬಿಟ್ಟು ಈ ಗಾಡಿ ತಗೊಬಂದಿದ್ದೀವಿ. ಓಕೆ ಗಾಡಿ ನೋಡ್ಬೋದು ನೀವು, ಒಳ್ಳೆ ಮೆಂಟ್ ಕಂಡೀಷನ್ ಅಲ್ಲಿ ಇದೆ, ಅಪ್ ಟು ಡೇಟ್ ಸರ್ವಿಸ್ ಇದೆ, ಸರ್ವಿಸ್ ಆಗಿದೆ ಗಾಡಿ. ಸೊ ಅಪ್ ಟು ಡೇಟ್ ಸರ್ವಿಸ್ ಕೂಡ ಆಗಿದೆ ನಿಮಗೆ. ಬಾಡಿ ಲೈನ್ ಎಲ್ಲ ಸಖತ್ತಾಗಿ ಮುಂಚಿದೆ. ಅದು 2015 ಡೀಸೆಲ್ ಗಾಡಿ.
ಸೊ ಮಾರ್ಕೆಟಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ರಿಡ್ಜ್, ಅದನ್ನು ಡೀಸೆಲ್ ಗಾಡಿ ಸಿಕ್ತು ಅಂತಂದ್ರೆ ಯಾರು ಬಿಡಲ್ಲ, ಕಣ್ಣು ಮುಚ್ಕೊಂತ ಹೋಗ್ತಾರೆ ಗಾಡಿ. ಸೊ ಏನಾಗುತ್ತೆ ಪ್ರೈಸ್ ಇರೋದು? ಇದು ಬಂದ್ಬಿಟ್ಟು 4,85,000 ಹೇಳ್ತಾ ಇದೀವಿ ಸುನಿಲ್, ನಿಮ್ ಚಾನಲ್ ಸೊ ಫೈನಲ್ ಆಗಿ ಒಂದು ಫೈನಲ್ ಪ್ರೈಸ್ ಅಂತ ಹೇಳಿದ್ರೆ ಬೆಸ್ಟ್ ಪ್ರೈಸ್ 4,60,000 ಮಾಡ್ಕೊಡ್ತೀನಿ ಸುನಿಲ್. ಓಕೆ, 4,60,000 ಒಂದು ರಿಡ್ಜ್ ಡೀಸೆಲ್ ವೇರಿಯಂಟ್. ಸೊ ಇವಾಗ ಲೋನ್ ಅಂತ ಯೋಚನೆ ಮಾಡ್ತಾರೆ. ಲೋನ್ ಅಂತ ಹೇಳೋರಿಗೆ ಯಾರ್ದಾದ್ರು ಪ್ರೊಫೈಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ 3-3.5 ಲಕ್ಷ ರೂಪಾಯಿ ಲೋನೇ ಮಾಡಿಸ್ಕೊಡ್ತೀನಿ ಈ ಗಾಡಿಗೆ. ಓಕೆ, 3-3.5 ಲಕ್ಷ ತನಕ ನಿಮಗೆ ಲೋನ್ ಆಗುತ್ತೆ. ಆಲ್ಮೋಸ್ಟ್ ಲೈಕ್ ಒಂದು 70,000ದಿಂದ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ. ರಿಡ್ಜ್ ಸಿಬಿಲ್ ಪ್ರೊಫೈಲು. ಸೊ ಹಾಗೆ ಒಂದು ಆರೆಂಜ್ ಕಲರ್ ಒಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ, ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಮತ್ತೆ ನನ್ನ ಫೇವರೇಟ್ ವೆಹಿಕಲ್. ಸೊ ಏನ್ ಸರ್ ಡೀಟೇಲ್ಸ್? ಇದು 2016 ಮಾಡೆಲ್, ಸಿಂಗಲ್ ಓನರ್, 1.5 ಲೀಟರ್ ಇಂಜಿನ್, ಡೀಸೆಲ್. ಓಕೆ, TDI ಡೀಸೆಲ್ ವೇರಿಯಂಟ್. ಸೊ ಇದು 65,000 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರ್. ಪೋಲೋ ಅಂತ ಇರ್ತಾರ, ಅವ್ರಿಗೋಸ್ಕರ ಅಂತಾನೆ ಹೇಳ್ಬಿಟ್ಟು ಈ ಗಾಡಿ ತಗೊಬಂದಿದ್ದೀವಿ ಸುನಿಲ್. ಓಕೆ, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರು ಮತ್ತೆ ನಿಮಗೆ ಬ್ಯಾಕ್ ಸೈಡ್ ವೈಪರ್ ಕೂಡ ಅವೈಲೇಬಲ್ ಇದೆ. ವೆಹಿಕಲ್ ಡೀಸೆಲ್, ಸಿಟಿಲಿ ಆಲ್ಮೋಸ್ಟ್ ಲೈಕ್ ಸಿಟಿಲೇ ಒಂದು 18 ಬರುತ್ತೆ ಮೈಲೇಜು, ಹೈವೇ 20+. ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಸೊ ಯಾರಾದರೂ ಒಂದು ಒಳ್ಳೆ ಡೀಸೆಲ್ ಗಾಡಿ, ಅದು ವೋಕ್ಸ್ವ್ಯಾಗನ್ ಪೋಲೋ ಅಂತ ಹುಡುಕೋರಿಗೆ. ಸೊ ಪ್ರೈಸ್ ಏನಾಗುತ್ತೆ ಸರ್? ಇದು ಬಂದ್ಬಿಟ್ಟು ಸುನಿಲ್ ವಿತ್ NOC ನಾನು 4,85,000 ಕೊಡ್ತೀನಿ ಸುನಿಲ್. ವಿತ್ NOC 485 ವಿತ್ NOC, 2016 ಮಾಡಲು. ಓಕೆ, ಸೊ ಸಮೇತ ಬೇಕು ಅಂತ ಹೇಳಿದ್ರೆ ಒಂದು 6,25,000 ರೂಪಾಯಿ ಮಾಡ್ಕೊಡ್ತೀನಿ ವಿತ್ KA ನಂಬರ್. ಓಕೆ, 6.25 ಲಕ್ಷಕ್ಕೆ ವಿತ್ KA ಸಿಕ್ಬಿಡುತ್ತೆ ನಿಮಗೆ ಗಾಡಿ. ಸೊ ಲೋನ್ ಅಂತ ಯೋಚನೆ ಮಾಡೋರಿಗೆ, ಲೋನ್ ಅಂತ ಅವ್ರಿಗೆ ಇದು KA ನಂಬರ್ ಆದ್ಮೇಲೆ ಲೋನ್ ಆಗೋದು ಸುನಿಲ್. KA ನಂಬರ್ ಇಲ್ಲ ಅಂತ ಹೇಳಿದ್ರೆ ಲೋನ್ ಆಗಲ್ಲ. ಹೌದೌದು, KA ನಂಬರ್ ಮಾಡಿ ಲೋನ್ ಮಾಡಿಕೊಡ್ತೀವಿ. ಲೋನೇ ನಿಮ್ಗೆ 5 ಲಕ್ಷ ಲೋನೇ ಆಗ್ತದೆ ಈ ಗಾಡಿಗೆ. ಸೊ 1 ಲಕ್ಷ 1.5 ಲಕ್ಷ ಆರಾಮಾಗಿ ತಗೊಬಂದ್ರೆ ನಿಮಗೆ ಮಿಕ್ಕಿದ ಲೋನ್ ಎಲ್ಲ ಮಾಡ್ಕೊಡ್ತಾರೆ ಈ ಒಂದು ವೋಕ್ಸ್ವ್ಯಾಗನ್ ಪೋಲೋ. ಬಟ್ ವಿತ್ KA ಆದ್ಮೇಲೆ ಮಾತ್ರ ನಿಮಗೆ ಲೋನ್ ಆಗುತ್ತೆ ಈ ಗಾಡಿಗೆ. ಸೊ ಹಾಗೆ ಫಾರ್ಡ್ ಫಿಗೋ ಆಸ್ಪೈರ್ ಇದೆ. ಸೊ ಒಳ್ಳೆ ಸಿಡಾನ್ ವೆಹಿಕಲ್ ಅಂತ ಹೇಳ್ಬೋದು, ಕಂಫರ್ಟಬಲ್ ಸಿಡಾನ್ ಅಂತ ಹೇಳ್ಬೋದು. ಇದ್ರ ಡೀಟೇಲ್ಸ್ ಸರ್? ಸುನಿಲ್, ಇದ್ರ ಸ್ಪೆಷಾಲಿಟಿ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಗಾಡಿ ಎಲ್ಲರ ಜನ ಡಿಸೈರ್ ಬೇಕು, ಈಟೋಸ್ ಬೇಕು ಅಂತ ಕೇಳ್ತಾರೆ. ಅದ್ರಲ್ಲೂ ಬಾಡಿ ಕ್ವಾಲಿಟಿ ಬಿಲ್ಟ್ ಇರಲ್ಲ. ಹೌದೌದು. ಮತ್ತೆ ಅದ್ರಲ್ಲಿ ನೀವು ತೊಗೊಳಕ್ ಹೋದ್ರೂ ಒಂದು 5-5.5 ಲಕ್ಷ ಕೊಡ್ಬೇಕು. ಹೌದು. ಅದ್ರಲ್ಲೂ ನಿಮ್ಗೆ ಫೀಚರ್ಸ್, ಏರ್ ಬ್ಯಾಗ್, ABS ಏನು ಬರಲ್ಲ. ನಿಮ್ಗೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ 2018 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಕೊಡ್ತೀನಿ. ಅದು 2018 ಮಾಡಲು ಬೇರೆ 5.5 ಲಕ್ಷ ಕಂಪಾರಿಸನ್ ಮಾಡಿದೀರಾ? 5.5 ನಿಮ್ಗೆ ಕೊಡಲ್ಲ, ಇನ್ನು ಕಮ್ಮಿ ಕೊಡ್ತೀನಿ. ಫಸ್ಟ್ ಡೀಟೇಲ್ಸ್ ತಿಳ್ಕೊಂಡ್ರೆ ಆಮೇಲೆ ಪ್ರೈಸ್ ನೋಡೋಣ. ತಿಳ್ಕೊಳ್ಳಿ. 2018 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್, ಇದು 71,000 ಓಡಿದೆ. ಓಕೆ, ಇದರಲ್ಲಿ ಫೀಚರ್ಸ್ ಬಂದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಪುಷ್ ಬಟನ್ ಸ್ಟಾರ್ಟ್ ಬರ್ತದೆ, ಏರ್ ಬ್ಯಾಗ್ ಬರ್ತದೆ, ಅಲಾಯ್ ವೀಲ್ಸ್ ಬರ್ತದೆ, ABS ಬರ್ತದೆ, ನೇವಿಗೇಷನ್ ಬರ್ತದೆ, ರಿವರ್ಸ್ ಕ್ಯಾಮ್ ಬರ್ತದೆ. ಓಕೆ, ನಿಮಗೆ ಒಳ್ಳೆ ಟೈರ್ಸ್, ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಅಂತ ಹೇಳ್ಬೋದು. ರೇರಲ್ಲಿ ನಿಮಗೆ ನೋಡ್ತಾ ಇರ್ಬೋದು, ಸಕ್ಕದಾಗಿ ಮೇಂಟೈನ್ ಮಾಡಿದ್ರೆ. ಯಾರಾದರೂ ಒಂದು ಒಳ್ಳೆ ಫಾರ್ಡ್ ಫಿಗೋ, ಅದು ಆಸ್ಪೇರು ಟಾಪ್ ಆ್ಯಂಡ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಇರೋ ವೆಹಿಕಲು. ಸೊ ಅವಾಗ ಪ್ರೈಸಿಂಗ್ ಅಂತ ಕ್ಯೂರಿಯಾಸಿಟಿ ಇರ್ತಾರೆ ಸರ್. ಪ್ರೈಸಿಂಗ್ ಅಂತ ಹೇಳಿದ್ರೆ ಇದು ಮಾರ್ಕೆಟ್ ಬಂದ್ಬಿಟ್ಟು 6-6.25 ಲಕ್ಷ ಇದೆ. ಖಂಡಿತ ಸರ್. MS ಕಾರ್ ವರ್ಲ್ಡ್ ಅಲ್ಲಿ ಈ ಸತಿ ಆಷಾಢ ಆಫರ್. ನೀವೇ ಹೇಳ್ಬಿಡಿ ಸುನಿಲ್, ಏನ್ ಪ್ರೈಸ್ ಅಲ್ಲಿ ಕೊಡೋಣ? 5.5 ಲಕ್ಷ ಅಂತ ಹೇಳಿದಿರಾ, ಬಟ್ 5.25 ಲಕ್ಷ ಫೈನಲ್ ಮಾಡ್ತೀರಾ ನೀವು? ಇನ್ನು ಹೇಳೋಣ, ಹೇಳಿ ಸುನಿಲ್, ಇನ್ನು ನಿಮ್ಮ ಚಾಯ್ಸ್ ಸುನಿಲ್. ಇನ್ನು ಹೇಳಿ ಸುನಿಲ್. 5 ಲಕ್ಷ ಇನ್ನು ಹೇಳಿ ಸುನಿಲ್. 4.25 ಲಕ್ಷ. 4,50,000 ರೂಪಾಯಿ ಕೊಡ್ತೀನಿ ಸುನಿಲ್. ನಿಮ್ ಚಾನಲ್ ಮುಖಾಂತರ ಮಾತ್ರ ಬಂದ್ರೆ ಓಕೆ 4,50,000 ರೂಪಾಯಿಗೆ 2018 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಕೊಡ್ತೀನಿ. ಯಾರು ಕೊಡಲ್ಲ ಮಾರ್ಕೆಟ್ ಅಲ್ಲಿ, ಚಾಲೆಂಜಿಂಗ್ ಪ್ರೈಸ್. ವಿತ್ NOC ಎಲ್ಲ ಗಾಡಿ ನಂಬರ್ ಸಮೇತ ಕೊಡ್ತೀನಿ ಸರ್. ವಿತ್ KA ವಿತ್ KA ಸರ್. ಇದು ಆಲ್ರೆಡಿ ಕರ್ನಾಟಕಗೆ ಟ್ರಾನ್ಸ್ಫರ್ ಆಗಿದೆ, ನಂಬರ್ ಸಮೇತ ಕೊಡ್ತೀನಿ. ಓಕೆ, 4.25 ಲಕ್ಷಕ್ಕೆ ವಿತ್ KA 2018 ಮಾಡೆಲ್ ಗಾಡಿ, ಒಂದು ಫಾರ್ಡ್ ಫಿಗೋ ಆಸ್ಪೈರ್ ಸಿಗ್ತಾ ಇದೆ. ಸೊ ಸಿಲ್ವರ್ ಬೇಡ, ಸಿಲ್ವರ್ ಬೇಡ ಅಂದ್ರೆ ಇನ್ನೊಂದು ಆಪ್ಷನ್ ಅಲ್ಲಿ ಒಂದು ವೈಟ್ ಕಲರ್ ಒಂದು ಆಸ್ಪೈರ್ ಇದೆ. ಸೊ ಆ ಆಸ್ಪೈರ್ ಡೀಟೇಲ್ಸ್ ಸರ್? ಸುನಿಲ್, ಇದು ಪೆಟ್ರೋಲ್ ಆಯಿತು. ಓಕೆ, ನೆಕ್ಸ್ಟ್ ನಿಮ್ಗೋಸ್ಕರ ಅಂತ ಹೇಳ್ಬಿಟ್ಟು 2019 ಮಾಡೆಲ್, 18-19 ಮಾಡೆಲ್ ಸಿಂಗಲ್ ಓನರ್ ಡೀಸೆಲ್ ತಗೊಬಂದಿದ್ದೀವಿ. ಓಕೆ, ಅದರಲ್ಲೂ ಟಾಪ್ ಎಂಡ್ ಮಾಡೆಲ್, ಇದು ಟೈಟಾನಿಯಂ ಅಲ್ಲಿ ಟಾಪ್ ಎಂಡ್. ಇದರಲ್ಲೂ ನಿಮ್ಗೆ AC, ಪವರ್ ಸ್ಟೇರಿಂಗ್, 6 ಏರ್ ಬ್ಯಾಗ್ಸ್ ಬರ್ತದೆ. ಓಕೆ, ಅಲಾಯ್ ವೀಲ್ಸ್ ಬರ್ತದೆ. ಮತ್ತೆ ಇದ್ರ ಮೈಲೇಜ್ ಕೇಳಿದ್ರೆ ನೀವು ಆಶ್ಚರ್ಯ ಆಗ್ಬಿಡ್ತೀರಾ. ಸಿಟಿಯಲ್ಲಿ 25 ಬರ್ತದೆ ಮೈಲೇಜ್. ಸಿಟಿಯಲ್ಲಿ 25 ಬರ್ತದೆ, ಹೈವೇ 30+ ಸಿಗ್ತದೆ ನಿಮ್ಗೆ ಮೈಲೇಜ್. ಮತ್ತೆ ಮೇಂಟೆನೆನ್ಸ್ ನೋಡ್ಕೊಂಡ್ರೆ ನೀವು 7,000 ಮೇಂಟೈನ್ ಆಗ್ತದೆ. ಆರಾಮಾಗಿ ಒಂದು 2 ವೀಲರ್ ಮೇಂಟೈನ್ ಮಾಡ್ಕೊಂಡ್ರೆ ಆರಾಮಾಗಿ ಮೇಂಟೈನ್ ಮಾಡ್ಕೊಬಹುದು. ಎಲ್ಲಾರು ಜನ ತುಂಬಾ ಜನ ರಿಕ್ವೈರ್ ಮಾಡ್ತಾ ಇದ್ರು ಫೋರ್ಡ್ ಫಿಗೋ ಆಸ್ಪರ್ ಬೇಕು ಅಂತ ಹೇಳ್ಬಿಟ್ಟು. ಅವ್ರಿಗೊಂದು ಪ್ರೊಫೈಲ್ ಚೆನ್ನಾಗಿರೋರು ಮಾತ್ರ ಈ ಗಾಡಿ 5.25 ಲಕ್ಷ ರೂಪಾಯಿ ಲೋನ್, 4.25 ಲಕ್ಷ ರೂಪಾಯಿ ಲೋನೇ ಮಾಡಿಸ್ಕೊಡ್ತೀನಿ ಈ ಗಾಡಿಗೆ. ಓಕೆ, 4 ಲಕ್ಷ ತನಕ ಲೋನೇ ಆಗುತ್ತೆ. ಆಲ್ಮೋಸ್ಟ್ ಲೈಕ್ 1-1.5 ಲಕ್ಷ ತಗೊಂಡ್ಬಂದ್ರೆ ಗಾಡಿ ಕೂಡ ಆರಾಮಾಗಿ ಡೆಲಿವರಿ ತಗೊಂಡು ಹೋಗ್ತಾರೆ. ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು.
ಆಸ್ಪೈರು ಡೀಸೆಲ್ 2019 ಮಾಡಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು i10 ಇದೆ. ಸೊ ಇದು i10 ಡೀಟೇಲ್ಸ್ ಸರ್. ಸುನಿಲ್ ಇದು ಬಂದ್ಬಿಟ್ಟು 2012 ಮಾಡಲ್ ಓನರ್ ಆಟೋ ವೇರಿಯಂಟ್. ಓಕೆ ಸ್ಪೋರ್ಟ್ಸ್. ಓಕೆ ಸ್ಪೋರ್ಟ್ಸ್ ವೇರಿಯಂಟ್, ವೈಪರ್ ಎಲ್ಲ ಇದೆ. ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್ ಕಪ್ಪ 1.2 ಇಂಜಿನು. ಸೊ ಬಾಡಿಲೆಲ್ಲ ಸಕ್ಕದಾಗಿ ಮೇಂಟೈನ್ ಮಾಡಿದ್ರೆ ಒಂದು ಡೆಂಟ್ ಒಂದು ಗಾಡಿಲಿ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 90% ಟೈರ್ಸ್ ಇದೆ. ಇಂಟೀರಿಯರ್ ಏನೇನು ಬರ್ಬೋದು ಸರ್ ಇದಕ್ಕೆ? ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ ಸುನಿಲ್. ಗಾಡಿ ನೋಡ್ಬೋದು ನೀವು, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರ್ತದೆ. ಗಾಡಿ ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಯಾರಾದ್ರೂ ಆಟೋಮೆಟಿಕ್ ಕುಡಿತಾ ಅವರಿಗೆ ಈ ಗಾಡಿ ತಗೊಬಂದಿದ್ದೀವಿ ನಾವು. ಸಿಂಗಲ್ ಓನರ್ ವೆಹಿಕಲ್. ಓಕೆ, ಸಿಂಗಲ್ ಓನರ್ ವೆಹಿಕಲ್ ಒಂದು i10, ಅದು ನಿಮಗೆ ಆಟೋಮೆಟಿಕ್ ವೇರಿಯಂಟ್. ಪ್ರೈಸ್ ಏನಾಗುತ್ತೆ ಸರ್? 3,95,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂತು ಅಂತ ಹೇಳಿದ್ರೆ 3,65,000ಗೆ ಸಿಂಗಲ್ ಓನರ್ ಹೋಂಡಾ i10 ಆಟೋಮೆಟಿಕ್ ಕೊಡ್ತೀವಿ. ಓಕೆ, 3,90,000ಗೆ 3,95,000 ಹೇಳ್ತೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂತು ಅಂತ ಹೇಳಿದ್ರೆ ಆಷಾಢ ಆಫರ್ ಇದು. ಬರೀ ಆಫರ್ ಅಂತ ಹೇಳ್ಬಿಟ್ಟು 3,65,000ಗೆ. ಓಕೆ, ನೀವು 3,65,000ಕ್ಕೆ ಫೈನಲ್ ಆಗುತ್ತೆ ಈ ಒಂದು i10 ಆಟೋಮೆಟಿಕ್ ವೇರಿಯಂಟು. ಸರ್ ಇದೇನು ಸರ್ ನಿಮ್ಮ ಹತ್ರ ಆಪ್ಷನ್ಸ್ ಮೇಲೆ ಆಪ್ಷನ್ಸ್ ಇದೆ? ಅಲ್ಲಿ ನೋಡ್ರಿ ಟಾಪ್ ಎಂಡ್ ವೇರಿಯಂಟ್ ಒಂದು i20 ಪೆಟ್ರೋಲ್ ಅಲ್ಲಿ ಕೊಟ್ರಿ. ಸೊ ಇಲ್ಲಿ ನೋಡ್ರಿ ವೈಟ್ ಕಲರ್ ಒಂದು, ಅದನ್ನು ವೈಟ್ ಕಲರ್ ಅಲ್ಲೇ ಡೀಸೆಲ್ ಗಾಡಿನೂ ಇದೆ. ಸೊ ಏನ್ ಸರ್ ಈ ತರ ಹಿಂಗೆ ಎಲ್ಲ ನಿಮ್ಮ ಹತ್ರ? ಕಸ್ಟಮರ್ ಪೆಟ್ರೋಲ್ ಕೇಳ್ತಾರೆ, ಡೀಸೆಲ್ ಕೇಳ್ತಾರೆ, ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಎರಡು ಆಪ್ಷನ್ ಇದೆ. ಕಸ್ಟಮರ್ ಚಾಯ್ಸ್ ಯಾವ್ದು ಬೇಕಾದ್ರೂ ತಗೊಳ್ಳಿ. ಸೊ ಇದು ಡೀಸೆಲ್ ವೇರಿಯಂಟ್ ಗಾಡಿ. ಸೊ ಯಾವ ಇಯರ್ ಮಾಡೆಲ್ ಸರ್ ಗಾಡಿ? 2011 ಮಾಡೆಲ್ ಸುನಿಲ್. ಇದು ಸಿಂಗಲ್ ಓನರ್ ಡೀಸೆಲ್ ಸ್ಪೋರ್ಟ್ಸ್ ವೇರಿಯಂಟ್ ಇದು. ಓಕೆ, ಗಾಡಿ ನೋಡಬಹುದು ನೀವು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ಸೊ ಒಂಥರ ಚಿಂದಿ ಗಾಡಿ ಅಂತ ಹೇಳ್ಬೋದು. i20 ಡೀಸೆಲ್ ಟಾಪ್ ಎಂಡ್. ಸೊ i20 ಆಲ್ಮೋಸ್ಟ್ ಲೈಕ್ ಮೈಲೇಜ್ ನಿಮಗೆ ಡೀಸೆಲ್ ಅಲ್ಲಿ ಒಂದು 16 to 18 ಬರುತ್ತೆ. 18 ಬರ್ತದೆ ಸುನಿಲ್. ಸಿಟಿಯಲ್ಲಿ 18 ಬರ್ತದೆ, ಹೈವೇ 20+ ಸಿಗ್ತದೆ ಮೈಲೇಜ್ ಇದ್ರದ್ದು. ಓಕೆ, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಸೊ ಈ i20 ನನಗೆ ಪೆಟ್ರೋಲ್ ಪ್ರೈಸ್ ಅಲ್ಲೇ ಬೇಕು ಅನ್ನೋರಿಗೆ ಕೊಡೋಣ ಸುನಿಲ್. ಇದು HR ಪಾಸಿಂಗ್ ಆಗಿದೆ. ಇದು K ನಂಬರ್ ಸಮೇತ. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,85,000 ಕೋಟ್ ಮಾಡ್ತಾ ಇದ್ದೀವಿ. ಓಕೆ, ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂತು ಅಂತ ಹೇಳಿದ್ರೆ ಪೆಟ್ರೋಲ್ ಪ್ರೈಸ್ ಅಲ್ಲಿ 3,30,000ಗೆ ವಿತ್ K ನಂಬರ್ ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್. ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. ಚಾಲೆಂಜಿಂಗ್ ಪ್ರೈಸ್ ಇದು. ಓಕೆ ನೋಡಿ, ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ನಿಮಗೆ 3,30,000ಕ್ಕೆ ನಿಮ್ಗೆ ಒಂದು i20 ಡೀಸೆಲ್ ಟಾಪ್ ಎಂಡ್ ಗಾಡಿ ಒಂದು ಸಿಗ್ತಾ ಇದೆ, ಒಂದು i20. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನ್ನೊಂದು i10 ಇದೆ. ಸೊ ನಾರ್ಮಲ್ i10 ಬೇಕು ಅನ್ನೋರಿಗೆ ನಾರ್ಮಲ್ i10 ಇದೆ, ಆಟೋಮೆಟಿಕ್ ಬೇಕಾದ್ರೆ ಆಟೋಮೆಟಿಕ್ ಇದೆ, ರೆಡ್ ಬೇಕಾದ್ರೆ ರೆಡ್ ಇದೆ, ಸಿಲ್ವರ್ ಬೇಕಾದ್ರೆ ಸಿಲ್ವರ್ ಇದೆ. ಈ ಥರ i10 ಅಲ್ಲಿ ಆಪ್ಷನ್ಸ್ ತುಂಬಾನೇ ಇದೆ. ಸೊ ಈ i10 ಡೀಟೇಲ್ಸ್ ಇಸಿ ಸರ್. ಇದು 2011 ಮಾಡೆಲ್ ಸುನಿಲ್. ಸೆಕೆಂಡ್ ಓನರ್ ಆಗಿದೆ. ಇದು ಬಂದು ಸ್ಪೋರ್ಟ್ಸ್ ವೇರಿಯಂಟ್. ಓಕೆ, ವೆಹಿಕಲ್ 60,000 ಓಡಿದೆ. ಇದು K ನಂಬರ್ ಸಮೇತ ಕೊಡ್ತೀವಿ. JH ಇದೆ, ಬಟ್ K ನಂಬರ್ ಸಮೇತ ಕೊಡ್ತಾ ಇದೀವಿ. ಓಕೆ, ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಇದೆ, ನಿಮಗೆ ವೈಪರು ಎಲ್ಲ ಇದೆ, ನಿಮಗೆ ಪೆಟ್ರೋಲ್ ವೇರಿಯಂಟು. ಸೊ ಇಂಟೀರಿಯರ್ ಏನು ಬರ್ಬೋದು ಸರ್ ಇದಕ್ಕೆ? AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರ್ತದೆ ಸುನಿಲ್ ಇದರಲ್ಲಿ. ಓಕೆ, ಬೆಸ್ಟ್ ಗಾಡಿ ಅಂತ ಹೇಳ್ಬೋದು, ಹ್ಯಾಚ್ ಬ್ಯಾಕಲ್ ವೆಹಿಕಲ್. ಸೊ ಪ್ರೈಸ್ ಏನಾಗುತ್ತೆ ಸರ್ ಈ ಒಂದು i10? ಇದು ಬಂದ್ಬಿಟ್ಟು ಸುನಿಲ್ 2,85,000 ಹೇಳ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂತು ಅಂತ ಹೇಳಿದ್ರೆ 2,70,000 ಮಾಡ್ಕೊಡ್ತೀವಿ. ಬೆಸ್ಟ್ ಪ್ರೈಸ್. ಓಕೆ, 2,70,000ಕ್ಕೆ ಫೈನಲ್ ಮಾಡ್ಕೊಡ್ತಾರೆ ಈ ಒಂದು i10 ಪೆಟ್ರೋಲು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಸೊ ಹಾಗೆ ಒಂದು ಹೋಂಡಾ ಬ್ರಿಯೋ ಅಂತ ಹುಡುಕೋರಿಗೆ ಒಂದು ಹೋಂಡಾ ಬ್ರಿಯೋ ಇದೆ. ಸೊ ಈ ಹೋಂಡಾ ಬ್ರಿಯೋ ಡೀಟೇಲ್ಸ್ ಸರ್. ಸುನಿಲ್ ಇದು ಬಂದ್ಬಿಟ್ಟು 2012 ಮಾಡಲ್ ಇದು. ಆಟೋಮೆಟಿಕ್ VX ಇದು. ಟಾಪ್ ಎಂಡ್ ವೆಹಿಕಲ್. ಸಿಟಿಯಲ್ಲಿ ನಿಮಗೆ ಮೈಲೇಜ್ 14 ಬರ್ತದೆ, ಹೈವೇ 16+ ಸಿಗ್ತದೆ. ಬಹಳ ಜನ ಆಟೋಮೆಟಿಕ್ ಬೇಕು ಅಂತ ಕೇಳ್ತಾ ಇದ್ರು. ಅಂತವ್ರಿಗೆ ಅಂತ ಹೇಳ್ಬಿಟ್ಟು ಈ ಗಾಡಿ ತಗೊಬಂದಿದ್ದೀವಿ. ಆಟೋಮೆಟಿಕ್ VX ವೇರಿಯಂಟ್. ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಅಲಾಯ್ ವೀಲ್ಸು, ABS, ಏರ್ ಬ್ಯಾಗ್ಸ್ ಎಲ್ಲ ಬರ್ತದೆ. ಸೊ ನೋಡಕ್ಕಂತೂ ಚಿಂದಿಯಾಗಿದೆ ಒಂದು ಹೋಂಡಾ ಬ್ರಿಯೋ ಒಂಥರ. ಸೊ ಒಂಥರ ಮಾಡಿಫಿಕೇಶನ್ ಆಗಿದೆ ಅಂತ ಹೇಳ್ಬೋದು ಗಾಡಿಗೆ. ಟಾಪರ್ ಬ್ಲ್ಯಾಕು, ಮಿರರ್ಸ್ ಬ್ಲ್ಯಾಕು, ಮತ್ತೆ ಅಲಾಯ್ಸ್ ಎಲ್ಲ ಫುಲ್ ಬ್ಲ್ಯಾಕ್ ಪೈಂಟ್ ಮಾಡಿಸ್ಕೊಂಡು, ಕ್ಯಾಲಿಪರ್ಸ್ ಎಲ್ಲ ನಿಮಗೆ ರೆಡ್ ಕಲರ್ ಮಾಡಿಸ್ಕೊಂಡಿದ್ದಾರೆ. ಒಂಥರ ಕ್ರೇಜಿ ಅಂತ ಹೇಳ್ಬೋದು. 2012 ಅಲ್ಲ ಸರ್? 12 ಮಾಡಲ್. ಸೊ ಪ್ರೈಸ್ ಏನಾಗುತ್ತೆ ಸರ್ 12 ಮಾಡಲ್ ಗಾಡಿ? ಇದು ಬಂದ್ಬಿಟ್ಟು 4,25,000 ಹೇಳ್ತಾ ಇದೀವಿ ಸುನಿಲ್. ವಿತ್ K ನಂಬರ್ ಇದು, ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್. ಓಕೆ, 4,25,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂತು ಅಂತ ಹೇಳಿದ್ರೆ 3,80,000ಗೆ ಕೊಡ್ತೀನಿ ಸುನಿಲ್ ಈ ಗಾಡಿ. ಓಕೆ, ನೀವು 3,80,000ಗೆ ನಿಮ್ಮೊಂದು ಆಟೋಮೆಟಿಕ್ ಗಾಡಿ ಒಂದು ಹೋಂಡಾ ಬ್ರಿಯೋ ಸಿಗ್ತಾ ಇದೆ. ಸೊ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಹ್ಯಾಚ್ ಬ್ಯಾಕಲ್ಲಿ ಅದು ಆಟೋಮೆಟಿಕ್ ಬೇಕು ಅನ್ನೋರಿಗೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮರ್ಸಿಡೀಸ್ ಬೆಂಜ್ ಇದೆ. C200 ಅಲ್ಲ ಸರ್ ಇದು? E250 ಸುನಿಲ್. ಓಕೆ, E250 ಡೀಟೇಲ್ಸ್ ಸರ್ ಇದು ಸುನಿಲ್. ಇದು ಬಂದ್ಬಿಟ್ಟು 2011 ಮಾಡಲ್ ಸಿಂಗಲ್ ಓನರ್ ಬೆಂಜ್ E ಕ್ಲಾಸ್ 250 ಎಲಿಗೆನ್ಸ್ ವೇರಿಯಂಟ್. ಇದು ಸಿಂಗಲ್ ಓನರ್ ವೆಹಿಕಲ್ ಇದು. ಓಕೆ, ಇದರಲ್ಲಿ ಫೀಚರ್ಸ್ ಬಂದು ನಿಮಗೆ AC, ಪವರ್ ಸ್ಟೇರಿಂಗ್,
ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್, 8 ಏರ್ ಬ್ಯಾಗ್ಸ್ ಬರ್ತದೆ, ಅಲಾವಿಲ್ಸ್ ಬರ್ತದೆ, ಡಿಫಾಗರ್, ಸನ್ ರೂಫ್. ಸೊ ಫೀಚರ್ಸ್ ಹೇಳ್ಕೊಂಡ್ರೆ ಹೋಗ್ಬೋದು, ಅಷ್ಟೊಂದಿದೆ. ಗಾಡಿ ನೋಡ್ಬೋದು ನೀವು, ಒಳ್ಳೆ ಮೆಂಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿ, ತುಂಬಾನೇ ನೀಟ್ ಆಗಿದೆ. ಸೊ ಯಾರಾದ್ರೂ ಒಂದು ಮರ್ಸಿಡೀಸ್ ಬೆಂಜ್ ಹುಡುಕ್ತಾ ಇರೋರಿಗೆ ಅದು ನಿಮಗೆ E250 ಇದೆ. ಸೊ ಡೀಸೆಲ್ ಅಲ್ಲ ಸರ್ ಇದು? ಡೀಸೆಲ್ ವೇರಿಯಂಟ್, ಡೀಸೆಲ್ ಆಟೋಮೆಟಿಕ್ ವಿತ್ ಸನ್ ರೂಫ್, ಸೇಫೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. 11 ಮಾಡಲ್ ಗಾಡಿ ಒಂದು ಸ್ವಿಫ್ಟ್ ಪ್ರೈಸಲ್ಲಿ ಸಿಗ್ಬೋದಾ ಸರ್? ಸುನಿಲ್, ಇದು ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ನಿಮ್ಗೆ 12.5 ಲಕ್ಷ ರೂಪಾಯಿ ಇದೆ ಮಾರ್ಕೆಟ್. ಓಕೆ, 12.5 ಲಕ್ಷ ರೂಪಾಯಿಂದ ಕಮ್ಮಿ ಯಾರು ಕೊಡಲ್ಲ. ಅದು ನಿಮ್ಗೆ ಸಿಗೋದು ಸೆಕೆಂಡ್ ಓನರ್, ಥರ್ಡ್ ಓನರ್. ಹೌದು. ಸಿಂಗಲ್ ಓನರ್ ವೆಹಿಕಲ್ ನಾನು ನಿಮಗೆ ಇವತ್ತು ಬೆಸ್ಟ್ ಪ್ರೈಸ್, ಆಸಳ ಪ್ರೈಸ್ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ನೀವೇ ಹೇಳಿ ಸುನಿಲ್ ಒಂದು ಪ್ರೈಸ್. 12.5 ಲಕ್ಷ ಅಂತ ಅಂದ್ರೆ ನೀವು ಒಂದು 11.5 ಲಕ್ಷ ಕೊಡ್ತೀರಾ ಮಾರ್ಕೆಟ್ಗೆ? ಇನ್ನು ಹೇಳಿ ಸುನಿಲ್. 10.5 ಲಕ್ಷ. ಇನ್ನು ಹೇಳಿ ಸುನಿಲ್. 9.5 ಲಕ್ಷ. ಹೋಗಿ ಸುನಿಲ್, ನೀವು ಹೇಳಿ ಪ್ರೈಸ್, ಲಾಸ್ಟ್ ಪ್ರೈಸ್ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು 9.5 ಲಕ್ಷ ರೂಪಾಯಿ ಕೊಡೋಣ ಸುನಿಲ್, ಸಿಂಗಲ್ ಓನರ್ ವೆಹಿಕಲ್. ಆ ಕಡೆ 9.5 ಲಕ್ಷಕ್ಕೆ ನಿಮಗೆ ಒಂದು ಮರ್ಸಿಡೀಸ್ ಬೆಂಜ್ ಡೀಸೆಲ್ ಟಾಪ್ ಅಂಡ್ ವೇರಿಯಂಟ್ ವಿತ್ ಸನ್ರೂಫ್ ಇರೋ ಗಾಡಿ ಸಿಗ್ತಾ ಇದೆ ಸರ್. ಒಂದು ಒಳ್ಳೆ ಒಂದು ಫಾರ್ಚುನರ್ ಇದೆ ಸರ್, ಹೇಳಕ್ಕೆ ಒಂಥರ ಗತ್ತು ಬರುತ್ತೆ ಆ ತರ ಇದೆ ಫಾರ್ಚುನರ್. ಏನ್ ಸರ್ ಇದ್ರ ಡೀಟೇಲ್ಸ್? 2012 ಮಾಡಲ್ ಸುನಿಲ್, ಇದು ಥರ್ಡ್ ಓನರ್ ಆಗಿದೆ ಗಾಡಿ. ಆಹಾ, ಗಾಡಿ ನೋಡಬಹುದು ನೀವು, ಮಿಂಟ್ ಕಂಡೀಷನ್ ಅಲ್ಲಿ ಇದೆ, ತುಂಬಾನೇ ನೀಟ್ ಆಗಿದೆ. ಇದು ನ್ಯೂ ಶೇಪ್ ವೆಹಿಕಲ್ ಇದು. ಓಕೆ, ನ್ಯೂ ಶೇಪ್ ವೆಹಿಕಲ್. ಹೌದು. ಓಕೆ, ಸೊ ನೋಡಿ 2012 ಅಲ್ಲ ಸರ್ ಇದು? ಹೌದು ಹೌದು ಸುನಿಲ್. ರೇರ್ ನಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. ಯಾರಾದ್ರೂ ಒಂದು ಫಾರ್ಚುನರ್ ಹುಡ್ತಾರೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ 4x4 4x2 ನ ಸರ್ ಇದು? 4x2 ಸುನಿಲ್ ಇದು. ಓಕೆ, ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗ್, 4 ವಿಂಡೋಸ್, ಏರ್ ಬ್ಯಾಗು, ABS, ಅಲಾಯ್ಸ್, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ IRVMs, ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕ್ಸ್ಕೊಂಡಿದೆ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80% ಟೈರ್ಸ್ ಇದೆ. ಸೊ ಯಾರಾದರೂ ಒಂದು ಒಳ್ಳೆ ಫಾರ್ಚುನರ್ ಹುಡುಕ್ತಾ ಇರ್ತೀರಾ, ಅದು ಲೇಟೆಸ್ಟ್ ಟೈಪ್ ಫಾರ್ಚುನರ್ ಬೇಕು ಅನ್ನೋರಿಗೆ ಏನಾಗುತ್ತೆ ಸರ್ ಪ್ರೈಸ್ ಇದ್ದಿದ್ದು? ಸುನಿಲ್, ಇದು ಬಂದ್ಬಿಟ್ಟು 9,95,000 ಕೋಟಿಂಗ್ ಇದೆ. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂತು ಅಂತ ಹೇಳಿದ್ರೆ ವಿತ್ NOC 9.5 ಲಕ್ಷ ರೂಪಾಯಿಗೆ ಕೊಡ್ತೀನಿ. ಅದು ಇದು ಆಷಾಢ ಆಫರ್. ಆಷಾಢ ಆದ್ಮೇಲೆ ಬಂದ್ರೆ ಇದು ಆಫರ್ ಸಿಗಲ್ಲ. ಆಷಾಢ ಅಂತ ಹೇಳ್ಬಿಟ್ಟಿನೇ ಆಫರ್ ಇಕ್ಕಿರೋದು ಇದು. ಸರ್ ಏನ್ ಸರ್ ಹಳೆ ಶೇಪೇ ಸಿಗಲ್ಲ ಸರ್ ಆ ಪ್ರೈಸ್ ಅಲ್ಲಿ? ಅದು ನೀವು ನ್ಯೂ ಶೇಪ್ ಕೊಡ್ತಾ ಇದ್ದೀನಿ ಸುನಿಲ್, ಇದು ಬೇರೆ ಆಷಾಢ ಆಫರ್ ಅಂತ ಹೇಳ್ಬಿಟ್ಟು ಈ ಸತಿ ಇಕ್ಕಿರೋದು. ಓಕೆ ನೋಡಿ, ನಿಮಗೆ ನ್ಯೂ ಶೇಪ್ ವೆಹಿಕಲ್ ಜಸ್ಟ್ ನಿಮ್ಗೆ 9.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತಾರೆ. ಬೆಸ್ಟ್ ಆಪ್ಷನ್ ಅಲ್ಲಿ ತಗೊಂಡೋಗ್ಬೋದು ಈ ಒಂದು ಫಾರ್ಚುನರ್. ಓಕೆ ಸರ್. ಸರ್ ಇವಾಗ ನಮ್ಮ ಮನೇಲಿ ಮಿನಿಮಮ್ ಅಂದ್ರೆ ಒಂದು 7 ಜನ ಇದ್ದಾರೆ. ಬಟ್ 7 ಜನಕ್ಕೆ ನನ್ನ ಹತ್ರ ಬಜೆಟ್ ಇರೋದೇ ಒಂದು 2.5 ಲಕ್ಷ. ಆ 2.5 ಲಕ್ಷಕ್ಕೆ ಏನಂದ್ರೆ ಯೋಚನೆ ಮಾಡೋದಂದ್ರೆ ನಮ್ದು ಆಲ್ಟೋ ಬೇಕು ಅಂತ ಹೇಳ್ತೀವಿ. ಬಟ್ ಆಲ್ಟೋಲ್ಲಿ 7 ಜನ ಹೋಗಕ್ಕಾಗಲ್ಲ ಸರ್, ಆಗಲ್ಲ. ಸೊ ಏನ್ ಮಾಡೋಣ ಸರ್ ನಾವು? ನಿಮ್ಗೋಸ್ಕರ ಅಂತ ಹೇಳ್ಬಿಟ್ಟು ತಗೊಂಡಿದ್ದೆ. ಬನ್ನಿ ಸುನಿಲ್, ನಿಮ್ಮ ಫ್ಯಾಮಿಲಿ 8 ಪೀಪಲ್ಸ್ ಇರೋರಿಗೆ ಅಂತ ಹೇಳ್ಬಿಟ್ಟು ತಗೊಬಂದಿದ್ದೀವಿ. ಒಂದು ಒಳ್ಳೆ ಗಾಡಿ ತಗೊಬಂದಿವಿ, ಮಹೇಂದ್ರ ಸ್ಕಾರ್ಪಿಯೋ. ಸ್ಕಾರ್ಪಿಯೋ ಅಂತ ಹೇಳಿದ್ರೆ ರೋಡ್ ಕಿಂಗ್ ತರ. ಹೌದೌದು. ಸೊ ಒಳ್ಳೆ ಗಾಡಿ, ಒಳ್ಳೆ ಫುಲ್ ತಗೊಳ್ಳೋ ಗಾಡಿ, ಎಲ್ಲ ಗಾಡಿ ಅಂತ ಹೇಳ್ಬೋದು. ಸೊ ಮಹೇಂದ್ರ ಸ್ಕಾರ್ಪಿಯೋ ಮಾಡಲಿ ಸರ್ ಇದ್ರದ್ದು 2005 ಮಾಡಲ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಇನ್ನೊಂದು ನೋಡ್ತಿದ್ದೀನಿ ಇಲ್ಲಿ, ಸೊ ಓಪನ್ ಮಾಡಿದ್ರೆ ಹಿಂದ್ಗಡೆ ಸೀಟ್ ಕವರು ಹಂಗೆ ಇದೆ ಹೊಸದಾಗೆ. ಹೌದು ಹೌದು, ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಇದು. ಓಕೆ ನೋಡಿ, ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಸ್ಕಾರ್ಪಿಯೋ 2005 ಮಾಡಲ್ ಗಾಡಿ, ಅದು ಟರ್ಬೋ ಇಂಜಿನ್ ಗಾಡಿ ಅಂತ ಹೇಳ್ಬೋದು. ಸೊ 2005 ಗಾಡಿ. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗ್, 4 ವಿಂಡೋಸ್ ಎಲ್ಲ ಬರುತ್ತೆ. ಸೊ ಯಾರಾದರೂ ಒಂದು 8 ಸೀಟರ್ ಗಾಡಿ ಅಂತ ಹುಡುಕ್ತಾ ಇರ್ತಾರೆ ಸರ್. ಸೊ ನಾನು ಬೇರೆ 2.5 ಲಕ್ಷ ಅಂತ ಹೇಳ್ಬಿಟ್ಟಿದ್ದೀನಿ ಬಜೆಟ್. ಬಟ್ ನೀವು ಆಪೋಸಿಟ್ ಎಲ್ಲ ಕುತ್ಕೊಳ್ಳಂಗಿಲ್ಲ. ಸೊ ಒಳ್ಳೆ ಪ್ರೈಸಲ್ಲಿ ಕೊಡಿ ಸರ್. ಸುನಿಲ್, 2.5 ನೀವು ಹೇಳ್ತಾ ಇದ್ದೀರಾ, ಈ ಸತಿ ಆಷಾಢ ಆಫರ್ ನೀವು ಹೇಳೋ ಬಜೆಟ್ ಅಲ್ಲೇ ಕೊಡ್ತೀನಿ ಸುನಿಲ್. ಏನೋ ಒಂದು 2.25 ಇನ್ನು ಹೇಳಿ ಸುನಿಲ್. 2 ಲಕ್ಷ ಸರ್, ರೌಂಡ್ ಫಿಗರ್. ನನಗೂ ಬೇಡ ನಿಮಗೂ ಬೇಡ. ಸುನಿಲ್, ನೀವು ಬಂದಿದ್ದೀರಾ ಆಷಾಢ ವಿಡಿಯೋ ಮಾಡೋದಕ್ಕೆ, ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂತು ಅಂತ ಹೇಳಿದ್ರೆ ನಿಮ್ಮ ವ್ಯೂವರ್ಸ್ ಅವ್ರಿಗೆ 1,85,000 ರೂಪಾಯಿಗೆ ಈ ಗಾಡಿ ಕೊಡ್ತೀನಿ ಸುನಿಲ್. ಸರಿ, 1,85,000ಕ್ಕೆ 7 ಸೀಟರ್ ಗಾಡಿ, 7 ಸೀಟರ್ ಗಾಡಿ ಕೊಡ್ತೀನಿ. ಅದು ಸ್ಕಾರ್ಪಿಯೋ, ಮಹೇಂದ್ರ ಸ್ಕಾರ್ಪಿಯೋ, ಯಾರು ಕೊಡಲ್ಲ. ನೋಡಿ, 1,85,000ಕ್ಕೆ ನಿಮ್ಗೆ ಒಂದು ಸ್ಕಾರ್ಪಿಯೋ ಸಿಗ್ತದೆ. ಅದು 7 ಸೀಟರ್ ಗಾಡಿ, ಅದು ಬೆಸ್ಟ್ ಚಾನ್ಸ್ ಅಲ್ಲಿ ತಗೊಂಡೋಗಿ ಗಾಡಿ. ಸೊ ಹಾಗೆ ಒಂದು ಫಿಯೆಟ್ ಲೀನಿಯಾ ಇದೆ. ಏನ್ ಸರ್ ಡೀಟೇಲ್ಸ್? ಸುನಿಲ್, ಇದು ಬಂದ್ಬಿಟ್ಟು 2010 ಮಾಡಲು. ಇದು ಕಸ್ಟಮರ್ ವೆಹಿಕಲ್. ಆಕ್ಚುಲಿ ಇದು ಏನು ರಿಫಾಬ್ ಆಗಿಲ್ಲ, ಕಸ್ಟಮರ್ ವೆಹಿಕಲ್ ಆಗಿರೋದ್ರಿಂದ ಹಂಗೆ ನಿಲ್ಸಿದೀವಿ. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದ್ಬಿಟ್ಟು ಇದು 2010 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್. ಓಕೆ, ಇದ್ರ ಮೈಲೇಜ್ ಕೇಳಿದ್ರೆ ನೀವು ಸಿಟಿಯಲ್ಲಿ 18 ಬರ್ತದೆ, ಹೈವೇ 20+ ಸಿಗ್ತದೆ. ಫೀಚರ್ಸ್ ಬಂದು ಇದರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರ್ತದೆ ಗಾಡಿನಲ್ಲಿ. ಸೊ ಯಾರಾದರೂ ಒಂದು ಒಳ್ಳೆ ಫಿಯೆಟ್ ಲೀನ್, ಅದು ಡೀಸೆಲ್ ಗಾಡಿ ಬೇಕು ಅನ್ನೋರಿಗೆ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಸೊ ಮೈಲೇಜು ಬರುತ್ತೆ ನಿಮಗೆ, ಸೇಫ್ಟಿ ವೈಸು, ಗೇಜ್ ವೈಸ್ ಎಲ್ಲ ಚಿಂದಿ ಗಾಡಿ ಅಂತ ಹೇಳ್ಬೋದು. ಸೊ ಈ ಫಿಯೆಟ್ ಲೀನ್ ಏನಾಗುತ್ತೆ ಪ್ರೈಸು? ಸುನಿಲ್, ಇದು ಬಂದ್ಬಿಟ್ಟು ಕಸ್ಟಮರ್ ಆಕ್ಸಿಂಗ್ ಪ್ರೈಸ್ 2 ಲಕ್ಷ ಹೇಳ್ತಾ ಇದಾರೆ. ಯಾರಾದರೂ ನಿಮ್ಮ ವ್ಯೂವರ್ಸ್ ಯಾರಾದರೂ ಬಂತು ಅಂತ ಹೇಳಿದ್ರೆ 1,65,000 ರೂಪಾಯಿ ಈ ಗಾಡಿ ಮಾಡಿಸ್ಕೊಡ್ತೀನಿ.
ಓಕೆ ಡೀಸೆಲ್ ವೇರಿಯಂಟ್ ಯಾರು ಕೊಡಲ್ಲ. ಪೆಟ್ರೋಲ್ ವೇರಿಯಂಟ್ ನಿಮ್ಗೆ 2009 ಮಾಡಲ್ ತೊಗೊಳಕ್ ಹೋದ್ರು ಎರಡು ಕಾಲಿದೆ. 2010 ಮಾಡಲ್ ಕೊಡ್ತೀನಿ ನಿಮ್ಗೆ ಡೀಸೆಲ್ ವೇರಿಯಂಟ್ ಇಮೋಷನ್. ಓಕೆ, ಇಮೋಷನ್ ಪ್ಯಾಕ್ ವೆಹಿಕಲ್. ಸೊ ಕ್ರೇಜಿ ಡೀಲ್ ಅಂತ ಹೇಳ್ಬೋದು. 1,65,000 ಆರಾಮಾಗಿ ತೊಗೊಂಡೋಗ್ಬೋದು, ಬೆಸ್ಟ್ ಪ್ರೈಸಲ್ಲಿ ತೊಗೊಂಡೋಗಿ. ಸೊ ಹಾಗೆ ನಮ್ಮ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ಸೊ ರ್ಯಾಪಿಡ್ ಡೀಟೇಲ್ಸ್ ಸರ್. ಸುನಿಲ್, ಇದು ಬಂದ್ಬಿಟ್ಟು 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಇದು ಗಾಡಿ ನೋಡಬಹುದು ನೀವು, ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಎಲ್ಲ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್ ವೆಹಿಕಲ್. ಬಹಳ ಜನ ರ್ಯಾಪಿಡ್ ಅಂತ ಕೇಳ್ತಾ ಇದ್ರು, ಅವ್ರಿಗೋಸ್ಕರನೇ ಅಂತ ಹೇಳ್ಬಿಟ್ಟು ಬ್ಲಾಕ್ ಬ್ಯೂಟಿ ತಗೋ ಬಂದಿದ್ದೀವಿ. ಗಾಡಿ ಅದೇ ತರ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಸೊ ಯಾರಾದ್ರೂ ಒಂದು ಸ್ಕೋಡಾ ರ್ಯಾಪಿಡ್ ಡೀಸೆಲ್ ಪೆಟ್ರೋಲ್ ಸರ್ ಗಾಡಿ? ಡೀಸೆಲ್ ಸುನಿಲ್. ಇದರಲ್ಲೂ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS ಎಲ್ಲ ಬರ್ತದೆ. ಓಕೆ, ಕ್ರೇಜಿ ಆಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ಮಾತ್ರ ಮಸ್ತಾಗಿ ಮೇಂಟೈನ್ ಮಾಡಿದ್ರೆ, ಒಳ್ಳೆ ಲೆದರ್ ಸೀಟ್ಸ್ ಆಗಲಿ, ಇಂಟೀರಿಯರ್ ಕುತ್ಕೊಂಡ್ರೆ ಒಂಥರ ಕುತ್ಕೋಬೇಕು ಅನ್ಸುತ್ತೆ, ಆ ಥರ ಇದೆ ನಿಮಗೆ ಒಂದು ಸ್ಕೋಡಾ ರ್ಯಾಪಿಡ್. ಸೊ ಡೀಸೆಲ್ ವೇರಿಯಂಟ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಪ್ರೈಸ್ ಏನಾಗುತ್ತೆ ಸರ್ ಇದ್ರದ್ದು? ಸುನಿಲ್, ಇದು ಬಂದ್ಬಿಟ್ಟು 4,85,000 ಕೊಟ್ಟು ಮಾಡ್ತಾ ಇದ್ದೀವಿ. ನಿಮ್ಮ ಕಡೆಯಿಂದ ಚಾನಲ್ಸ್ ಇಂದ ಬಂದರೆ ಯಾರಾದರೂ 4.5 ಲಕ್ಷ ರೂಪಾಯಿಗೆ 2013 ಮಾಡಲ್ ಸ್ಕೋಡಾ ರ್ಯಾಪಿಡ್ ಸಿಂಗಲ್ ಓನರ್ ವೆಹಿಕಲ್ ಕೊಡ್ತೀವಿ. ಅದರಲ್ಲೂ ಯಾರ್ದಾದ್ರು ಲೋನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ 3 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಓಕೆ, ಪ್ರೊಫೈಲ್ ಚೆನ್ನಾಗಿದ್ರೆ ನಿಮಗೆ 3 ಲಕ್ಷ ತನಕ ನಿಮಗೆ ಲೋನ್ ಆಗುತ್ತೆ. ನಿಮ್ಮ ಸಿಬಿಲ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ, ಆಬ್ವಿಯಸ್ಲಿ ಆಗೇ ಆಗುತ್ತೆ. ಸೊ ಹಾಗೆ ಒಂದು ಇಟಿಯೋಸ್ ಲೀವಾ ಇದೆ. ಸೊ ಡಿಮ್ಯಾಂಡೆಡ್ ಗಾಡಿ. ಸೊ ಏನು ಸರ್ ಇದ್ರ ಡೀಟೇಲ್ಸು? ಸುನಿಲ್, ಇದು ಬಂದ್ಬಿಟ್ಟು 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಇದು ಇಟಿಯೋಸ್ ಲೀವಾ ನೋಡ್ಬೋದು ನೀವು. ಗಾಡಿ ತುಂಬಾನೇ ಚೆನ್ನಾಗಿದೆ. GD ವರ್ಷನ್ ಇದು. ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ. ಬಹಳ ಜನ ಕೇಳ್ತಾ ಇದ್ರು, ಸರ್ ಇಟಿಯೋಸ್ ಬೇಕು, ಇಟಿಯೋಸ್ ಲೀವಾನೇ ಬೇಕು ಅಂತ ಹೇಳ್ಬಿಟ್ಟು, ಅವ್ರಿಗೋಸ್ಕರನೇ ಅಂತ ಹೇಳ್ಬಿಟ್ಟು ಈ ಸತಿ ತಗೊಬಂದಿದ್ದೀವಿ. ಗಾಡಿ ನೋಡ್ಬೋದು ನೀವು, ತುಂಬಾನೇ ಚೆನ್ನಾಗಿ ಇದೆ. ಈ ಗಾಡಿ ಬಂದ್ಬಿಟ್ಟು ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 18 ಬರ್ತದೆ, ಹೈವೇ 20+ ಸಿಗ್ತದೆ. ಇಟಿಯೋಸ್ ಲೀವಾ ಡೀಸೆಲ್ ಗಾಡಿ. ಓಕೆ, ಇಟಿಯೋಸ್ ಲೀವಾ ನಿಮಗೆ ಡೀಸೆಲ್ ಗಾಡಿ ಸಿಗ್ತಾ ಇದೆ. ಸೊ ಯಾರಾದರೂ ಡಿಮ್ಯಾಂಡ್ ಇದ್ದೀರಾ ಅಥವಾ ಬೇಕೇ ಬೇಕು ಅಂತ ಹುಡುಕ್ತಾರೆ ಅವ್ರಿಗೆ ಬೆಸ್ಟ್ ಆಪ್ಷನ್ ಒಂದು ಇಟಿಯೋಸ್ ಲೀವಾ. ಏನು ಸರ್ ಪ್ರೈಸ್ ಇರೋದು? ಇದು ಬಂದ್ಬಿಟ್ಟು 425 ಕೋಟ್ ಮಾಡ್ತಾ ಇದೀವಿ ಸುನಿಲ್. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂತು ಅಂತ ಹೇಳಿದ್ರೆ 3,80,000ಗೆ ಈ ಗಾಡಿ ಮಾಡಿಕೊಡ್ತೀನಿ. ಓಕೆ, 3,80,000ಕ್ಕೆ ನಿಮ್ಗೊಂದು ಇಟಿಯೋಸ್ ಲೀವಾ ಡೀಸೆಲ್ ವೇರಿಯಂಟ್ ಸಿಗ್ತಾ ಇದೆ. ಓಕೆ ಸರ್. ಸೊ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತಂದ್ರೆ ಒಂದು ಸ್ವಿಫ್ಟ್ ಡಿಸೈರು. ಯಾಕಂದ್ರೆ ಲೈಕ್ ಮೇಂಟೆನೆನ್ಸ್ ವೈಸ್ ಆಗಲಿ ಅಲ್ವಲ್ಲ, ಎಲ್ಲಾನು ಲುಕ್ ವೈಸ್ ಎಲ್ಲ ಒಂಥರ ಕ್ರೇಜಿ ಗಾಡಿ. ಸೊ ಏನ್ ಸರ್ ಇದ್ರ ಡೀಟೇಲ್ಸ್ ಡಿಸೈರ್ದು? ಇದು 2012 ಮಾಡಲ್ ಸಿಂಗಲ್ ಓನರ್ VDI ವೇರಿಯಂಟ್. ನೋಡ್ಬೋದು ನೀವು. ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರ್ತದೆ. ಮ್ಯೂಸಿಕ್ ಸಿಸ್ಟಮ್ ಬರ್ತದೆ. ಮತ್ತೆ ಸಿಟಿಯಲ್ಲಿ ನಿಮ್ಗೆ 18 ಬರ್ತದೆ ಮೈಲೇಜ್. ಹೈವೇ 20 ಬರ್ತದೆ. ಹೈವೇ 20 ತನಕ ಬರುತ್ತೆ ಮೈಲೇಜ್ ಬರ್ತದೆ. ಓಕೆ, ಡಿಪೆಂಡ್ಸ್ ಅಪಾನ್ ಪ್ರೊಫೈಲು, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಯಾರಾದರೂ ಒಂದು ಒಳ್ಳೆ ಡಿಸೈರ್ ಗಾಡಿ ಹುಡ್ತಾರೆ ಅವ್ರಿಗೆ ನೋಡಿ, ಸಕ್ಕತ್ತಾಗಿದೆ ಗಾಡಿ ಕೂಡ. ವೈಟ್ ಕಲರ್, ಬಾಡಿ ಲೈನಲ್ಲಿ ಎಲ್ಲೂ ಸ್ಕ್ರಾಚಸ್ ಆಗಲಿ, ಡೆನ್ಸ್ ಆಗಲಿ ಏನಿಲ್ಲ. ಸೊ ಈ ಸ್ವಿಫ್ಟ್ ಡಿಸೈರ್ ಏನಾಗುತ್ತೆ ಪ್ರೈಸು? ಸುನಿಲ್, ಇದು ಬಂದ್ಬಿಟ್ಟು ನಿಮ್ಮ ವ್ಯೂವರ್ಸ್ ಅವ್ರಿಗೆ ನಾವು ಆಕ್ಸಿಂಗ್ ಪ್ರೈಸ್ ಬಂದ್ಬಿಟ್ಟು 4,30,000 ಹೇಳ್ತಾ ಇದ್ದೀವಿ. ಒಂದು ಫೈನಲ್ ಪ್ರೈಸ್ ಅಂತ ಹೇಳೋದಾದ್ರೆ ಸುನಿಲ್, ಬೆಸ್ಟ್ ಪ್ರೈಸ್ ಒಂದು 4,20,000. ಇನ್ನೂ ಕಮ್ಮಿ ಹೋಗಿ ಸುನಿಲ್, 4 ಲಕ್ಷಕ್ಕೆ ಮಾಡಿಕೊಡ್ತೀನಿ. ನಿಮ್ಮ ಚಾನಲ್ಸ್ ಕಡೆಯಿಂದ ಬಂತು ಅಂತ ಹೇಳಿದ್ರೆ, ಸುನಿಲ್ ರಾವ್ ಟಾಕ್ಸ್ ಇಂದ ಬಂತು ಅಂತ ಹೇಳಿದ್ರೆ ಕಸ್ಟಮರು 4 ಲಕ್ಷಕ್ಕೆ ವಿತ್ KA ನಂಬರ್ ಮಾಡಿಕೊಡ್ತೀನಿ. ಓಕೆ, ಕೇವಲ 4 ಲಕ್ಷಕ್ಕೆ ನಿಮಗೆ ಈ ಒಂದು ಸ್ವಿಫ್ಟ್ ಡಿಸೈರು ಡೀಸೆಲ್ ವೇರಿಯಂಟು ಸಿಗ್ತಾ ಇದೆ. ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಡೀಸೆಲ್ ವೇರಿಯಂಟು. ಓಕೆ ಸರ್.